ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಆಮೆನ್. ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಮುಂದಿನ ಭಾಗಕ್ಕೆ ಹೋಗೋಣ ದೇವರ ಮಕ್ಕಳೇ. ಭಾರತ ದೇಶದಲ್ಲಿ ನೋಡಬೇಕಾದ್ರೆ ಎಲ್ಲಾ ಜಾಗದಲ್ಲಿ ಗಲಭೆ ನಡೀತಾ ಇದೆ. ಬಾಂಬ್ ಬ್ಲಾಸ್ಟ್ ಮಾಡಿಕೊಂಡು ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಇಲ್ಲೂ ಸಹ ಒಂದು ಬ್ಲಾಸ್ಟ್ ಮಾಡ್ತಾರೆ ಹಂಗೆ ಅಂತ ಹೇಳ್ತಾರೆ ದೇವ್ರ ಮಕ್ಕಳೇ. ನಮ್ಮ ಭಾರತ ದೇಶಕ್ಕೆ ದೇವರು ವಿಶೇಷವಾದ ಒಂದು ರಕ್ಷಣೆನ ಉಂಟು ಮಾಡಬೇಕು, ಒಂದು ಕಾವಲನ್ನು ದೇವರು ಉಂಟು ಮಾಡಬೇಕು. ನಮ್ಮ ಭಾರತ ದೇಶ ಯಾರಿಗೆ ವಿರೋಧವಾಗಿ ನಿಂತಿಲ್ಲ, ಒಂದು ವೇಳೆ ಯಾರು ವಿರೋಧವಾಗಿ ನಿಂತಿದ್ದಾರೋ ಅವರು ವಿಶೇಷವಾದ ಜ್ಞಾನ ಬುದ್ಧಿನ ದೇವರ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ವಿಷಯಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಮಣಿ ಸಿಸ್ಟರ್ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆಯನ್ನು ಕೇಳಿದಕ್ಕೋಸ್ಕರ ಕನ್ನಡದಲ್ಲಿ ದೇವರ ನಾಮವನ್ನು ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮನ್ನೆಲ್ಲ ನೋಡೋದು ಸಂತೋಷವಾಗಿದೆ ದೇವರ ಮಕ್ಕಳೇ. 2 ವಾರ ಆದ್ಮೇಲೆ ದೇವರು ಈ ವಿಷಯದಲ್ಲಿ ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ದೇವರ ಮಕ್ಕಳೇ, ನಿಮಗೆಲ್ಲ ಜ್ಞಾಪನ ಇರಬೇಕು ದೇವರ ಮಕ್ಕಳೇ, ಹೋದ ವಾರ ಇಲ್ಲ 2 ವಾರದ ಮುಂಚೆ ಏನ್ದ್ರ ಬಗ್ಗೆ ಮಾತಾಡಿದೆ ಒಂಚೂರು ಹೇಳ್ಬೋದಾ? ಹೋದ ವಾರ ಮಾತಾಡಿದೆ ಗೊತ್ತಿಲ್ಲ, ನೀವು 2 ವಾರದ ಮುಂಚೆ ಮಾತಾಡಿದ್ರೆ ಹೇಗೆ ಹೇಳಲ್ಲ ಅಂತೀರಾ? ಅಲ್ಲಲ್ಲಿ ವೆರಿ ಗುಡ್ ವೆರಿ ಗುಡ್ ವೆರಿ ಹೇಳು, ವೆರಿ ಗುಡ್. ಮಗಳಿದ್ದಾರೆ, ಡ್ಯಾಡಿ ಅಲ್ವಾ, ಜ್ಞಾಪನ ಮಾಡ್ಕೊಡಿ ಅಂತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮಗಳೇ ನೀನು ಎಕ್ಸ್ಪರ್ಟ್, ನೀನು ಕೇಳ್ತಿಲ್ಲ, ಬೇರೆಯವ್ರನ್ನ ಕೇಳ್ತಾ ಇದ್ದೆ. ಹಲ್ಲೆಲೂಯಾ. ನಮ್ಮ ಮಗಳು ನೀನು ಎಕ್ಸ್ಪರ್ಟ್ ಆಗಿರ್ತೀಯಲ್ಲ, ಫಾಸ್ಟ್ ಮಗಳಲ್ವಾ, ಒಂದು 6 ಅಡಿ ಅಂದ್ರೆ ನೀನು 12 ಅಡಿ ಆದ್ರೂ ಹೊಡಿಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾನು ಮಾತಾಡಿದ್ದೇನೆಂದ್ರೆ ಜೀವವು ಮರಣವು ನಾಲಿಗೆಯ ವಶ. ಹಲ್ಲೆಲೂಯಾ. ಇದರ ಬಗ್ಗೆ ಮಾತಾಡ್ತಾ ಇದ್ದೇನೆ ದೇವರ ಮಕ್ಕಳೇ. ದೇವರ ಮಕ್ಕಳೇ, ತಿಳಿದುಕೊಳ್ಳುವ ವಿಷಯ ಅನ್ನೋದು ದೇವರ ಮಕ್ಕಳೇ, ದೇವರ ಮಕ್ಕಳಾದ ನಾವುಗಳು ಯಾವತ್ತೂ ಜೀವವನ್ನೇ ಮಾತಾಡಬೇಕು, ಮರಣ ಅನ್ನೋದು ನಮಗೆ ಮಾತಾಡಬಾರದು ದೇವರ ಮಕ್ಕಳೇ. ದೇವರ ಮಕ್ಕಳಾದ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ, ಯಾವಾಗ ದೇವರ ಮಕ್ಕಳು ಜೀವವನ್ನೇ ಮಾತಾಡುವವರಾಗಿರ್ತೀವೋ ಆಗ ಜೀವವನ್ನು ನಾವು ಪಡೆದುಕೊಳ್ಳುವವರಾಗಿರ್ತೀವಿ ದೇವರ ಮಕ್ಕಳೇ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ದೇವರ ಮಕ್ಕಳೇ, ಅನೇಕ ಸಮಯದಲ್ಲಿ ದೇವರ ಮಕ್ಕಳಾದ ನಾವುಗಳು ಈ ನಾಲಿಗೆಯಲ್ಲಿ ಏನೇನೋ ವಿಷಯಗಳನ್ನ ಮಾತಾಡಿ ನಮ್ಮನ್ನು ನಾವು ಹೊಲೆ ಮಾಡೋದಲ್ಲದೆ ನಾವು ಏನ್ ಮಾಡ್ತೀವಿ, ದೇವರಿಂದನೂ ದೂರ ಉಳ್ಕೋತೀವಿ ಅನ್ನೋ ವಿಷಯಗಳೆಲ್ಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೆ ದೇವರ ಮಕ್ಕಳೇ. ಅದು ಮಾತ್ರವಲ್ಲ, ಅದರಿಂದ ಆಶೀರ್ವಾದಗಳೇನು, ಏನೇನು ಮಾತಾಡಬಾರ್ದು, ಏನೇನು ಮಾಡಬಾರದು ಅನ್ನೋ ವಿಷಯಗಳೆಲ್ಲ ಹೇಳ್ತಾ ಇದೆ ದೇವರ ಮಕ್ಕಳೇ. ಇವತ್ತು ದೇವರ ಮಕ್ಕಳೇ, ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ದೇವರ ಮಕ್ಕಳೇ, ಈ ನಾಲಿಗೆ ಆಗಲಿ ಮಾತುಗಳು ಕೆಡಿಯೋದಕ್ಕೆ ಎರಡು ನಮ್ಮಲ್ಲಿದೆ ದೇವರ ಮಕ್ಕಳೇ. ನಮ್ಮ ಮಾತುಗಳು ಕೆಟ್ಟೋಗೋದಕ್ಕೆ 2 ವಿಷಯಗಳು ನಮ್ಮಲ್ಲಿದೆ ದೇವರ ಮಕ್ಕಳೇ. ಆ 2 ವಿಷಯ ಏನು ಹೇಳ್ಬೋದಾ? ನಮ್ಮಲ್ಲಿ 2 ವಿಷಯನ ಸರಿ ಮಾಡ್ಕೊಂಡ್ರೆ ನಮ್ಮ ಮಾತುಗಳು ಸರಿ ಆಗೋಗುತ್ತೆ. ನಮ್ಮಲ್ಲಿ ಕೋಪ ಇರಬಾರ್ದು, ತಾಳ್ಮೆ ಇರಬಾರ್ದು. ವೆರಿ ಗುಡ್, ವೆರಿ ಗುಡ್. ತಾಳ್ಮೆ ಇರಬೇಕು, ಕೋಪ ಇರಬಾರ್ದು. ಓಕೆ, ವೆರಿ ಗುಡ್. ಇದೆಲ್ಲ ಚರ್ಚೆ ಮಾಡಿದ್ದೀನಿ. ಇದೇ ಹೇಳಿ, ಯೋಚನೆ ಮಾಡ. ವೆರಿ ಗುಡ್, ಸೂಪರ್ ಸೂಪರ್ ಸಿಸ್ಟರ್. ಅದೆಲ್ಲ ಹೇಳಿದ್ರು. ಆಮೇಲೆ ಚಾಡಿ ಚಲೋ ಬಿಡ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಆಮೇಲೆ ಭಯ ಭಕ್ತಿಯಿಂದ ಇರಬೇಕು. ಆಮೇಲೆ ಪರಿಶುದ್ಧರಾಗಿರ್ಬೇಕು. ಆಮೇಲೆ ಜನತನ್ಕಿಂತ ಅನ್ಬಾರ್ದು, ಎಲ್ಲರಿಗಿಂತ ಅನ್ಬಾರ್ದು, ನಾಲೆಜ್ ಅಲ್ಲಿ ಮಾತಾಡ್ಬೇಕು. ಇದೆಲ್ಲ ಹೇಳಿದ್ದೀನಿ ಲಾಸ್ಟ್ ಟೈಮ್. ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಆಮೇಲೆ ಏನು ಭವಾನಿ ಸಿಸ್ಟರ್ ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೇಳಿ. ಮಾಲಾ ಸಿಸ್ಟರ್, ಮಾಲಿನಿ ಸಿಸ್ಟರ್, ಮಾಲಿನಿ ಸಿಸ್ಟರ್. ಹಲ್ಲೆಲೂಯಾ. ಓಕೆ ದೇವರ ಮಕ್ಕಳೇ, ನಮ್ಮ ಬಾಯಿ ಸರಿಯಾಗೋದಕ್ಕೆ 2 ನಮ್ಮಲ್ಲಿದೆ ದೇವರ ಮಕ್ಕಳೇ. 2ನ್ನ ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಬಾಯಿ ಸರಿಯಾಗೋಗುತ್ತೆ. 2 ಏನಂದ್ರೆ ದೇವರ ಮಕ್ಕಳೇ, ನಾವು ನೋಡುವ ನೋಟ. ಹಲ್ಲೆಲೂಯಾ. ನಮ್ಮ ನೋಟ ಸರಿ ಇದ್ರೆ ಆಟೋಮೆಟಿಕ್ ನಮ್ಮ ಬಾಯಿ ಸರಿ ಆಗುತ್ತೆ. ಆಮೇಲೆ 2ನೇದು ನಮ್ಮ ಕಿವಿ ಸರಿ ಮಾಡ್ಕೋಬೇಕು. ದೇವರ ಮಕ್ಕಳಾದ ನಾವುಗಳು ಇದೆರಡು ಸಹ ನಮಗೆ ದೇವರ ಮಕ್ಕಳೇ ಒಂದು ವಿಂಡೋ ಆಗಿದೆ. ದೇವರ ಮಕ್ಕಳೇ, ಒಂದು ಕಿಟಿಕಿ ಆಗಿದೆ.
ಈ ಎರಡು ವಿಷಯವನ್ನು ನಾವು ಸರಿ ಮಾಡ್ಕೊಂಡ್ರೆ ದೇವ್ರ ಮಕ್ಕಳೇ, ಆಟೋಮೆಟಿಕ್ ಆಗಿ ನನ್ನ ಮಾತುಗಳು ಸರಿ ಹೋಯ್ತದೆ ಅಂತ ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ಆದ್ರಿಂದ ಇವತ್ತು ದೇವ್ರ ಮಕ್ಕಳೇ ನಾನು ಕಣ್ಣಿನ ಬಗ್ಗೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಇವತ್ತು ಕಿವಿಯ ಬಗ್ಗೆ ಮಾತಾಡ್ತೀನಿ ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ಜ್ಞಾನೋಕ್ತಿ 4ನೇ ಅಧ್ಯಾಯ 20-22 ವಾಕ್ಯ. நீதிமொழிகள் 4வது அதிகாரம் 20-22 வசனம். எது ஈஸியா இருக்குது அதை எடுங்கோ, பரவாயில்ல. ಕಂದ ನನ್ನ ಮಾತುಗಳನ್ನು ಆಲಿಸು, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ನಿನ್ನ ದೃಷ್ಟಿ ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ, ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ. ಆಮೇಲೆ ಸಿಸ್ಟರ್, ಅವುಗಳನ್ನು ಹೊಂದುವವರಿಗೆ ಜೀವವು ದೇಹಕ್ಕೆಲ್ಲ ಅವೇ ಆರೋಗ್ಯವು. ಜೀವವು ದೇಹಕ್ಕೆಲ್ಲ ಆರೋಗ್ಯವಾಗಿದೆ. ನಿನ್ನ ಕಣ್ಣು, ನಿನ್ನ ಬಾಯಿ, ನಿನ್ನ ಕಿವಿಯನ್ನು ಸರಿಯಾಗಿ ಇಟ್ಟುಕೊಳ್ಳುವುದಾದರೆ ಅದು ನಿನಗೆ, ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳ್ತದೆ, ಅದು ನಿನಗೆ ಜೀವವು ದೇಹಕ್ಕೆಲ್ಲ ಆರೋಗ್ಯವಾಗಿದೆ ಅಂತ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಒಂದ್ಸತಿ, My son, give attention to my words. Incline your ears to my saying. Do not let them depart from your eyes. Keep them in your midst of your heart. For they are life to those who find them, and health for all their life and health. Hallelujah. ದೇವರೇ, ಯಾವಾಗ ನಿನ್ನ ಬಾಯಿ, ನಿನ್ನ ಕಣ್ಣು, ನಿನ್ನ ಕಿವಿ ಸರಿಯಾಗಿದೆ ದೇವರ ಮಕ್ಕಳೇ, ಅದು ನಿನಗೆ ಜೀವವು ಮತ್ತು ಆರೋಗ್ಯವನ್ನು ಅನುಕೂಲ ಮಾಡ್ತಿದ್ದು ದೇವರ ವಾಕ್ಯದಲ್ಲಿ ಹೇಳ್ತಿದ್ದೆ ದೇವರ ಮಕ್ಕಳೇ. அல்லேலூயா. தமிழ்ல படிக்கிறது யாராவது இஸ்ரா இல்ல தமிழ் படிக்கிறீங்களா? நீதிமொழிகள் 4வது அதிகாரம் 20-22 வசனம். அவருடைய ஞானத்தினாலே ஆழங்கள் பிரிந்து ஆகாயமும் பனிப்பெய்துகிறது. நீதிமொழிகள் 4வது அதிகாரம் 20-22 வசனம். அவைகள் உன் கண்களை விட்டு பிரியாதிருப்பதாக அவர்களை உன் இருதயத்திற்குள்ளே காத்துக்கொள். அவைகளை கண்டுபிடிக்கிறவர்களுக்கு அவைகள் ஜீவனும் அவர்கள் உடலுக்கெல்லாம் ஆரோக்கியமும். ಜೀವನು ಉಡಲಿಕ್ಕೆಲ್ಲ ಆರೋಗ್ಯ ಉಂಟಾಗಿದೆ. ವೇದ ತಮಿಳಲ್ಲಿ ಅದ್ಭುತವಾಗಿ ತಿಳಿಪಡ್ತದೆ. ಇಲ್ಲೂ ಸಹ ಕನ್ನಡದಲ್ಲೂ ಸಹ ನೋಡಿದ್ರೆ ಆರೋಗ್ಯ ಮತ್ತು ಜೀವ ಉಂಟಾಯ್ತದಂತೆ ದೇವರ ಮಕ್ಕಳೇ. ದೇವರ ಮಕ್ಕಳೇ, ನಾವು ಗಮನಿಸಬೇಕಾದ ವಿಷಯ, ದೇವರ ಮಕ್ಕಳೇ, ನಾವು ನೋಡುವ ನೋಟ ಎಂತದಾಗಿರಬೇಕು ಮತ್ತು ಕೇಳುವ ಮಾತು ಎಂತದಾಗಿರಬೇಕು ಅಂತ ನಾವು ಗಮನಿಸಬೇಕು ದೇವರ ಮಕ್ಕಳೇ. ದೇವರ ಮಕ್ಕಳೇ, ನೋಡುವ ನೋಟ ಮತ್ತು ಕೇಳುವ ವಿಷಯ ನಿನ್ನ ಇಂಪ್ಯಾಕ್ಟ್ ನಿನ್ನ ಬಾಯಲ್ಲಿ ಬರ್ತದೆ ದೇವರ ಮಕ್ಕಳೇ. ದೇವರ ಮಕ್ಕಳೇ, ಈ ಸಿಸ್ಟಮ್ ಅಲ್ಲಿ ನೀವು ಆಪರೇಟ್ ಮಾಡೋರು ಗೊತ್ತಿರ್ಬೇಕು, ಲ್ಯಾಪ್ಟಾಪ್ ಇದು ಯೂಸ್ ಮಾಡೋರು ಗೊತ್ತಿರ್ಬೇಕು. ನೀನು ಏನ್ ಇಂಪೋರ್ಟ್ ಮಾಡ್ತೀಯ ಅದೇ ಬರೋದು, ಬೇರೆ ಏನು ಬರೋದು. ನೀನು ಏನ ಇಂಪೋರ್ಟ್ ಮಾಡ್ತೀಯೋ ಅದನ್ನೇ ಬರೋದು. ನೀನ್ ಏನ್ ನೋಡ್ತೀಯೋ ದೇವರ ಮಕ್ಕಳೇ, ಏನನ್ನ ಕೇಳ್ತೀಯೋ ದೇವರ ಮಕ್ಕಳೇ, ಅದನ್ನೇ ನೀನು ಆಚೆ ನಿನ್ನ ಬಾಯಿಂದ ಬರೋದು ದೇವರ ಮಕ್ಕಳೇ. ಆದ್ರಿಂದ ದೇವರ ಮಕ್ಕಳೇ, ನೀನು ನೋಡುವ ನೋಟವನ್ನು ಜಾಗೃತಿಯಿಂದ ವಹಿಸ್ಕೋ. ಎರಡನೇದಾಗಿ ಕೇಳುವ ಮಾತುಗಳು ಎಂತದ್ದಾಗಿರ್ಲಿ ಅಂತ ನೀನು ಜಾಗೃತಿ ವಹಿಸ್ಕೋ ದೇವರ ಮಕ್ಕಳೇ. ದೇವರ ಮಕ್ಕಳೇ, ಯಾಕಂದ್ರೆ ದೇವರ ವಾಕ್ಯದ ಹೇಳುತ್ತೆ, ನೀನು ಆರೋಗ್ಯ ಮತ್ತು ಜೀವ ಉಂಟಾಗಬೇಕಾದ್ರೆ ನಿನ್ನ ನೋಟುಗಳಾಗ್ಲಿ, ನಿನ್ನ ಮಾತುಗಳಾಗ್ಲಿ, ನಿನ್ನ ಕೇಳುವ ವಿಷಯಗಳಾಗ್ಲಿ ನೀನು ಬಲವಾಗಿರ್ಬೇಕು ದೇವರ ಮಕ್ಕಳೇ. ಹಲ್ಲೆಲೂಯಾ. ಅದು ಸರಿಯಾಗಿರುವುದಾದರೆ ನೀನು ಆಶೀರ್ವಾದವನ್ನು ಹೊಂದ್ಕೋತೀಯ, ಅದು ಮಾತ್ರವಲ್ಲ ಜೀವ ಮತ್ತು ಆರೋಗ್ಯವನ್ನು ಹೊಂದ್ಕೋತೀಯ ದೇವರ ಮಕ್ಕಳೇ. ದೇವರ ವಾಕ್ಯದಲ್ಲಿ ಗಮನಿಸಬೇಕಾದ್ರೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 94:9 ವಾಕ್ಯ. ಕೀರ್ತನೆ 94:9 ವಾಕ್ಯ. ಕಿವಿ ಮಾಡಿದವರು ಕೇಳಲು, ಕಣ್ಣು ಕೊಟ್ಟವನು ನೋಡಲು. ಆಮೆನ್. ಇಂಗ್ಲಿಷ್ ಅಲ್ಲಿ, He who planted the ears, ನಿನ್ನ ಕಿವಿಗಳನ್ನು ಕೊಟ್ಟವನು ಆತನಾಗಿದ್ದಾನೆ. ನಿನ್ನ ಕಿವಿಗಳನ್ನು ಕೊಟ್ಟವನು ದೇವರ ಮಕ್ಕಳೇ, ನೀನು ದೇವರ ಸ್ವರೂಪದಲ್ಲಿ ಉಂಟು ಮಾಡಿದವನಾಗಿದೆಯಾ. ನಿನ್ನ ಕಿವಿಯನ್ನು ಪ್ಲಾಂಟ್ ಮಾಡಿದಾತನು ಯಾರು? ನನ್ನ ಸೃಷ್ಟಿಕರ್ತನಾಗಿದ್ದಾನೆ ದೇವರ ಮಕ್ಕಳೇ. ಯೆಹೋವ ದೇವರಾಗಿದ್ದಾನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತವಾಗಿದ್ದಾರೆ ದೇವರ ಮಕ್ಕಳೇ. ಆದ್ರಿಂದ ನೀನು ಗಮನಿಸಬೇಕು. ಎರಡನೇದಾಗಿ ದೇವರ ಮಕ್ಕಳೇ, ನೆಹೆಮ್ಯ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯ. ಕೃಪೆ ಮಾಡಿ ಕಿವಿ ಕೊಡಬೇಕು. ಆಮೇಲೆ ಕೃಪೆ ಮಾಡಿ ಕಿವಿ ಕೊಡಬೇಕು.
ನಿನ್ನ ಕಿವಿ ಅಟೆಂಟಿವ್ ಆಗಿರಬೇಕು. ಆಮೇಲೆ ಕಟಾಕ್ಷಿಸಬೇಕು. ಸಾಕು ಸಿಸ್ಟರ್, ಸಾಕು. ನೆಹೆಮ್ಯ ಇಂಗ್ಲಿಷ್ அப்பொழுது நான் கர்த்தராகிய ஆண்டவரே, இதோ நான் பேச அறியேன், நெஹெமியா 1ஆவது அதிகாரம் 6வது வசனம். சிறு பிள்ளையாய் இருக்கிறேன் என்றேன். ஆமென். ಇಂಗ್ಲಿಷ್ல Let your ear be active. ಅಟೆಂಟಿವ್ ಆಕ್ಟಿವ್ ಅಂತ ಇದೆ. ಓಕೆ, ಇಲ್ಲೇ ಆಕ್ಟಿವ್ ಅಂತ KVG ಆಕ್ಟಿವ್ ಅಂತ ಇದೆ, ಅಟೆಂಟಿವ್ ಅಂತ ಇದೆ. ದೇವರ ಮಕ್ಕಳೇ, ನೀನು ಕೇಳೋದ್ರಲ್ಲಿ ತೀಕ್ಷ್ಣವಾಗಿರಬೇಕು. ದೇವರ ವಾಕ್ಯ ಅದೇ ಹೇಳ್ತೈತೆ, ಮೊದಲನೇದಾಗಿ ನಿನ್ನನ್ನು ಪ್ಲಾಂಟ್ ಮಾಡಿದಾತನು, ನಿನ್ನ ಕಿವಿಯನ್ನು ನೆಟ್ಟವನು ನನ್ನ ಕರ್ತನಾದ ದೇವರಾಗಿದ್ದಾರೆ. ದೇವರ ಮಕ್ಕಳೇ, ನಿನ್ನ ಕಿವಿಯನ್ನು ನೆಟ್ಟವನು ಯಾರೋ? ದೇವರಾಗಿದ್ದಾರೆ. ನೀವೆಲ್ಲರೂ ದೇವರ ಸ್ವರೂಪದಲ್ಲಿ ಉಂಟು ಮಾಡೋದವರಾಗಿದ್ದೀರಾ. ಆದ್ರಿಂದ ನೀವೇನೇನು ಮಾತಾಡಬೇಕು ನೀವು ಗಮನಿಸಬೇಕು ದೇವರ ಮಕ್ಕಳೇ. ಎರಡನೇದಾಗಿದೆ ಮಕ್ಕಳೇ, ನಿನ್ನ ಕಿವಿ ಅಟೆಂಟಿವ್ ಆಗಿರಬೇಕು. ಯಾಕೋಬನ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ಮಾತಾಡುವುದು ಯು ವಿಲ್ ಸ್ಪೀಕ್ ಲೆಸ್ ಅಂಡ್ ಲಿಸನ್ ಮೋರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಮಾತಾಡುವುದು ನಿಧಾನವಾಗಿರಬೇಕು, ಕೇಳುವುದರಲ್ಲಿ ತೀಕ್ಷ್ಣವಾಗಿರಬೇಕು. ಹಲ್ಲೆಲೂಯಾ, ಅಟೆಂಟಿವ್ ಆಗಿರಬೇಕು ಅಂತ ದೇವರ ವಾಕ್ಯ ಹೇಳ್ತಿದೆ ದೇವರ ಮಕ್ಕಳೇ. ಅದೇ ಯೋಬನ ಪುಸ್ತಕ 34ನೇ ಅಧ್ಯಾಯ 3ನೇ ವಾಕ್ಯ. ನ್ಯಾಯವನ್ನೇ ಆರಿಸಿಕೊಳ್ಳೋಣ, ಒಳ್ಳೆಯದು ಇಂಥದೆಂದು ನಮ್ಮೊಳಗೆ 34ನೇ ಅಧ್ಯಾಯ 3ನೇ ವಾಕ್ಯ ಸಿಸ್ಟರ್. ಅಂಗಳನು ಆಹಾರವನ್ನು ರುಚಿ ನೋಡುವಂತೆ ಕಿವಿಯ ಮಾತುಗಳನ್ನು ವಿವೇಚಿಸುತ್ತದಲ್ಲ. ಕಿವಿ ಮಾತುಗಳನ್ನು ವಿವೇಚಿಸುತ್ತೆ. ಇಂಗ್ಲಿಷ್ ಸಿಸ್ಟರ್. For the ears taste food, words as the plates taste food. ಆಮೆನ್. ಇನ್ನೊಂದು ಸಿಸ್ಟರ್, ಇನ್ನೊಂದ್ಸತಿ ಓದಿ. For the ears tastes word. ಟೆಸ್ಟ್ ದ ವರ್ಡ್, ವಿವೇಚಿಸುತ್ತೆ. ನಿನ್ನ ಮಾತುಗಳು ದೇವರ ಮಕ್ಕಳೇ, ನಿನ್ನ ಮಾತಾಡುವ ಮಾತುಗಳು ನಿನ್ನ ಕಿವಿ ಏನ್ ಮಾಡ್ತೈತೆ? ವಿವೇಚಿಸುತ್ತೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇದು ಕಿವಿಯ ಬಗ್ಗೆ ತಿಳ್ಕೊಳ್ಳುವ ವಿಷಯಗಳಾಗಿದೆ ದೇವರ ಮಕ್ಕಳೇ. ಕಿವಿ ನಮ್ಮ ಅಂಗಗಳಾಗಿದೆ, ಇಂಪಾರ್ಟೆಂಟ್ ಇದ್ರು ದೇವರ ಮಕ್ಕಳೇ. ಇದರಿಂದ ದೇವರು ನಮಗೆ ಆರೋಗ್ಯ ಜೀವವನ್ನು ಅನುಕೂಲ ಮಾಡ್ತಾರೆ ದೇವರ ಮಕ್ಕಳೇ. ದೇವರ ಮಕ್ಕಳೇ, ನೀವೆಲ್ಲ ಯಾವುದರಿಂದ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಕಿವಿ ಇಂಪಾರ್ಟೆಂಟ್ ತಾನೆ? ಹಲ್ಲೆಲೂಯಾ. ದೇವರ ಮಕ್ಕಳೇ, ಇವತ್ತು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕಿವಿ ಆಗಿದೆ ದೇವರ ಮಕ್ಕಳೇ. ನಾವು ಏನ್ನ ಕೇಳಿಸ್ಕೋಬೇಕು ಅದು ತುಂಬಾ ಇಂಪಾರ್ಟೆಂಟ್. ನಾವು ಏನ್ನ ಕೇಳಿಸ್ಕೊತೇವೋ ಅದು ನಮ್ಮ ಆಕ್ಟಿವ್ ಲೈಫ್ ಅಲ್ಲಿ ಬರ್ತೈತೆ ದೇವರ ಮಕ್ಕಳೇ. ನಾನು ಆಲ್ರೆಡಿ ಹೇಳ್ತಿದ್ದೆ ದೇವರ ಮಕ್ಕಳೇ, ಆರೋಗ್ಯವು ಜೀವ ಉಂಟಾಗಬೇಕಾದ್ರೆ ನಿನ್ನ ಕಿವಿ ಎಂತದ್ದಾಗಿರಬೇಕು, ನಿನ್ನ ಕಣ್ಣೆಣ್ಣು ಎಂತದ್ದಾಗಿರಬೇಕು, ನಿನ್ನ ಮಾತುಗಳು ಎಂತದ್ದಾಗಿರಬೇಕು ಅಂತ ನೀನು ಗ್ರಹಿಸಬೇಕು ದೇವರ ಮಕ್ಕಳೇ. ನಿನ್ನ ಕಿವಿಯನ್ನು ಉಂಟು ಮಾಡಿದಾತನು, ನಿನ್ನ ಪ್ಲಾಂಟ್ ಮಾಡಿದಾತನು ನನ್ನ ದೇವರಾಗಿದ್ದಾರೆ. ಎರಡನೇದಾಗಿ ನಿನ್ನ ಕಿವಿ ದೇವರ ಮಕ್ಕಳೇ ಅದೇನ್ ಮಾಡ್ತದೆ? ವಿವೇಚಿಸ್ತೈತೆ. ಏನ್ ಮಾಡ್ಬೇಕು ಏನು ಮಾಡಬಾರ್ದು ಅಂತ ವಿವೇಚಿಸ್ತೈತೆ. ಮೂರನೇದಾಗಿ ನಿನ್ನ ಕಿವಿ ಆಕ್ಟಿವ್ ಆಗಿರ್ತೈತೆ, ಏನೋ ಅಟೆಂಟಿವ್ ಆಗಿರ್ತೈತೆ. ಯಾವ್ದಕ್ಕೆ ಅಟೆಂಟಿವ್ ಆಗಿರ್ತೈತೆ? ಹಲ್ಲೆಲೂಯಾ. ಒಳ್ಳೆಯದಕ್ಕೂ ಅಟೆಂಟಿವ್ ಆಗಿರ್ತೈತೆ, ಯಾರಾದ್ರೂ ನಿಮ್ಮ ಮೇಲೆ ಹೇಳಿದ್ರು ಅಟೆಂಟಿವ್ ಆಗಿರ್ತೈತೆ. ಹಲ್ಲೆಲೂಯಾ. ಇದೇ ತರ ದೇವರ ಮಕ್ಕಳೇ. ಆಮೇಲೆ 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 ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ತರ ಕಿವಿನ ದೇವರು ನಮಗೆ ಕೊಟ್ಟಿದ್ದಾರೆ ದೇವರ ಮಕ್ಕಳೇ. ಯೆಶಾಯನ ಪುಸ್ತಕ 33ನೇ ಅಧ್ಯಾಯ 15ರಿಂದ 16 ವಾಕ್ಯ. ಸನ್ಮಾರ್ಗದಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ದೋಚಿಕೊಂಡ ಲಾಭ ಬೇಡವೆಂದು ಲಂಚ ಮುಟ್ಟದಂತೆ ಕೈ ಒದರಿ ಕೊಲೆಯ ಮಾತಿಗೆ ಕಿವಿಗೊಡದೆ ಲಂಚ ಒದರಿ ಬೇಡ ಅಂತ ಬಿಟ್ಬಿಟ್ಟು ಕೊಲೆಯ ಮಾತಿಗೆ ಕಿವಿಗೊಡದೆ ಕೊಟ್ಟದನ್ನು ನೋಡದಂತೆ ಕಣ್ಣು ಮುಚ್ಚಿಕೊಳ್ಳುವವನು ಉನ್ನತ ಸನ್ನಿಧಾನದಲ್ಲಿ ವಾಸಿಸುವನು. ಆಮೇಲೆ ಆತನ ಯಾವ ಸ್ಥಾನದಲ್ಲಿ ವಾಸಿಸ್ತಾನೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಲಂಚ ಬಂದು ಕೈಯಲ್ಲಿ ಮುಟ್ಟದೆ ದೇವರ ಮಕ್ಕಳೇ, ಕೆಟ್ಟ ಮಾತುಗಳನ್ನು ನಿನ್ನ ಕಿವಿಗೆ ಕೇಳದೆ, ಕಣ್ಣುಗಳು ಕೆಟ್ಟ ವಿಷಯಗಳನ್ನು ನೋಡದೆ ಇರುವವನು ದೇವರ ಮಕ್ಕಳೇ ಅವನು ಯಾವ ಸ್ಥಾನದಲ್ಲಿ ಇರ್ತಾನೆ? ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿನ್ನ ಕಿವಿಯಿಂದ ನೀನು ಉನ್ನತ ಸ್ಥಾನಕ್ಕೆ ಹೋಯ್ತೀಯ ದೇವರ ಮಕ್ಕಳೇ. ಕೇಳುವ ಮಾತುಗಳಿಂದ ನೀನು ಉನ್ನತ ಸ್ಥಾನದಲ್ಲಿ ಹೋಯ್ತೀಯ ದೇವರ ಮಕ್ಕಳೇ. ಅದು ಕೆಳಗಡೆ ಹೋಗಿ ಇವರಿಗೆ ಆಶ್ರಯವು ಗಿರಿದುರ್ಗ, ಅನ್ನವು ಉಚಿತವಾಗಿ ಒದಗುವುದು, ನೀರು ನಿಸ್ಸಂದೇಹ. ಮೂರು ಆತನು ಒಳಗಿಸ್ತೈತೆ: ಬಾಯಿ, ಕಿವಿ, ಕಣ್ಣು. ಇದು ಮೂರು ಸರಿಗಿದ್ರೆ ನೀನು ಉನ್ನತ ಸ್ಥಾನದಲ್ಲಿ ಇರ್ತೀಯ. ಅವನಿಗೆ ಏನೇನು ಓದುತ್ತೈತೆ ದೇವರ ಮಕ್ಕಳೇ? ದೇವರ ವಾಕ್ಯ ಇರ್ತೈತೆ, ಉನ್ನತ ಸ್ಥಾನದಲ್ಲಿ ವಾಸಿಸುವನು. ಅವನು ಯಾವಾಗಲೂ ಮೇಲಾಗಿರ್ತಾನೆ ದೇವರ ಮಕ್ಕಳೇ. ಆತನು ಆಶ್ರಯಗಿರಿ ಆಗಿರ್ತಾನೆ. ಅನ್ನ ಉಚಿತವಾಗಿ ಓದುತ್ತೈತೆ, ಸಂದೇಹವಿಲ್ಲ. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಒಂದ್ಸತಿ ಓದ್ತೀರಾ?
pride. ಹಾ Don't use your power to cheat the poor, Ah. and don't accept bribes. ಹಾ Don't join with those who plan to commit murder Ah. or to do other evil things. ಹಾ Then you will be safe. Ah. You will be as secure as if you were in a strong fortress. Ah. You will have food to eat and water to drink. ನಿನಗೆ ಉನ್ನತ ಸ್ಥಾನದಲ್ಲಿ ಇರ್ತೀಯ, ನಿನಗೆ ಒಳ್ಳೆಯ ಆಹಾರ ಸಿಗ್ತೈತೆ, ಅದು ಮಾತ್ರವಲ್ಲ ನೀರಿನ ಕೊರತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಇವತ್ತು ನಾವು ಮಾತಾಡಬೇಕಾದ ದೇವ್ರ ಮಕ್ಕಳೇ, ನಿಮ್ಮಲ್ಲಿ ಆ ಮಾತುಗಳು ಹುಷಾರಾಗಿರ್ಬೇಕು. ದೇವ್ರ ಮಕ್ಕಳೇ, ಮಾತುಗಳು ಎಂತ ಮಾತುಗಳನ್ನ ಕೇಳ್ತಾ ಇದೀವಿ, ಎಂತ ಮಾತುಗಳನ್ನ ನಿಲ್ತಾ ಇದೀವಿ ಅನ್ನೋದನ್ನ ನಾವು ಹುಷಾರಾಗಿರ್ಬೇಕು ದೇವ್ರ ಮಕ್ಕಳೇ. ಯಾಕಂದ್ರೆ ನೀನು ಮಾತಾಡೋ ಮಾತುಗಳಾಗ್ಲಿ, ಕೇಳು ವಿಷಯಗಳಾಗ್ಲಿ, ನೋಡು ವಿಷಯಗಳಾಗ್ಲಿ, ದೇವರು ನಿನಗೆ ಆಶೀರ್ವಾದವಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಇದೀರ ದೇವ್ರ ಮಕ್ಕಳೇ, ಇದೀರ ದೇವ್ರ ಮಕ್ಕಳೇ, ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ, ಬೇರೆ ಒಂದು ಮೆಸೇಜ್ ರೆಡಿ ಮಾಡೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ, ದೇವರು ತೀಕ್ಷ್ಣವಾಗಿ ಈ ಕಿವಿನ ಬಗ್ಗೆ ಮಾತಾಡಿ ಅನ್ನೋದನ್ನ ತಿಳಿಸಿಕೊಟ್ಟಿದ್ದಷ್ಟ ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ಕೂತು ನಾನು ಪ್ರಿಪೇರ್ ಮಾಡ್ಬೇಕಂತ ಅನೇಕ ವಾಕ್ಯಗಳನ್ನ ದೇವರು ಕೊಟ್ಟರು. ದೇವ್ರ ಮಕ್ಕಳೇ, ದೇವ್ರ ಮಕ್ಕಳೇ, ಯಾವತ್ತೂ ಅಷ್ಟೇ ದೇವರ ಮಕ್ಕಳಾದ ನಾವುಗಳು ದೇವರ ವಾಕ್ಯಗಳನ್ನು ಕೊಡುವುದಾದರೆ ಅದು ನಮಗೆ ಏನಾಗಿರ್ತದೆ, ಪ್ರಯೋಜನವಾಗಿರ್ತದೆ. ಹಲ್ಲೆಲೂಯಾ. ಅದು ನಮಗೆ ಏನಾಗಿರ್ತದೆ, ಪ್ರಯೋಜನವಾಗಿರ್ತದೆ, ಆಶೀರ್ವಾದವಾಗಿರ್ತದೆ. ಮೂರನೇದು ನಮ್ಮನ್ನು ನಡೆಸುವ ಆಗಿರ್ತದೆ. ಹಲ್ಲೆಲೂಯಾ. ಆದ್ರಿಂದ ದೇವರ ಮಕ್ಕಳೇ, ನೀವೆಲ್ಲ ಕಿವಿಗೊಟ್ಟು ದೇವರ ವಾಕ್ಯಕ್ಕೆ ಕೇಳುವರಾಗಿ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ದೇವರ ವಾಕ್ಯದಲ್ಲಿ ಹೇಳುವುದಾದರೆ ಮತ್ತೇನ ಪುಸ್ತಕ 13ನೇ ಅಧ್ಯಾಯ 16ನೇ ವಾಕ್ಯ. ನಿಮ್ಮ ಕಿವಿ ಕೇಳುತ್ತದೆ, ಆದುದರಿಂದ ನೀವು ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದುದರಿಂದ ನೀವು ಯಾರು ಧನ್ಯರು? ಯಾರವರು? ಯಾರು? ಕಿವಿ ಕೇಳುವವರು, ಕಣ್ಣು ಕಾಣುವವರು. ಯಾರವರು? ಯಾರು ಸಿಸ್ಟರ್? ಯಾರು ಹೇಳಿ? ನಾವೇ. ನಾವು ಧನ್ಯರು. ನಮ್ಮ ಕಿವಿ ಕೇಳ್ತಿದ್ದೆ, ನಮ್ಮ ಕಿವಿ ಕೇಳ್ತಿದ್ದೆ, ನಮ್ಮ ಕಣ್ಣು ನೋಡ್ತಾ ಇದೆ. ದೇವರ ಮಕ್ಕಳಾದ ನಮ್ಮನ್ನು ದೇವರು ಧನ್ಯರಾಗಿರಿಸಿದ್ದಾರೆ. ಹಲ್ಲೆಲೂಯಾ. ದೇವರ ಮಕ್ಕಳ ಒಂದು ತಿಳ್ಕೊಳ್ಳಿ, ಎಲ್ಲಾ ವಿಷಯದಲ್ಲಿ ದೇವರು ನಿಮ್ಮನ್ನು ಉನ್ನತಕ್ಕೆ ಧರಿಸಬೇಕು, ಯಾವುದೇ ಕೊರತೆ ಇಲ್ಲದೆ ನಡೆಸಬೇಕು ಅನ್ನೋದನ್ನ ದೇವರು ಅರಿತವನಾಗಿದ್ದು ಈ ವಿಷಯಗಳನ್ನ ಕೊಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಆರೋಗ್ಯವನ್ನು, ಬಲವನ್ನು ಅನುಕೂಲ ಮಾಡಿಕೊಂಡೆ ಅಂತ ದೇವರು ಈ ವಿಷಯಗಳನ್ನ ಕೊಡ್ತಾ ಇದ್ದಾರೆ. ದೇವರ ಮಕ್ಕಳೇ, ನಾವು ಗಮನಿಸಬೇಕು. ದೇವರ ಮಕ್ಕಳೇ, ಗಮನಿಸಬೇಕು, ಕೇಳುವನಾಗಿರಬೇಕು, ನಮ್ಮನ್ನು ನಾವು ಜಾಗೃತಿಯಾಗಿ ಅದನ್ನು ವಹಿಸಿಕೊಳ್ಬೇಕು. ದೇವರ ಮಕ್ಕಳೇ, ಆಗ ದೊಡ್ಡ ಕಾರ್ಯಗಳನ್ನು ದೇವರು ಮಾಡ್ತಾರೆ. ದೇವರ ಮಕ್ಕಳೇ, ನಮ್ಮಲ್ಲಿ ಸತ್ಯವೇದದಲ್ಲಿ ಹುಡುಕ್ಬೇಕಾದ್ರೆ ನಾನು ಒಂದು 4 ವಿಧವಾದ ಕಿವಿಗಳ ಬಗ್ಗೆ ನೋಡಿದೆ. ದೇವರ ಮಕ್ಕಳೇ, ಹಲ್ಲೆಲೂಯಾ. 4 ವಿಧವಾದ ಕಿವಿಗಳ ಬಗ್ಗೆ ನೋಡಿದೆ. ಅಂತ ಕಿವಿಗಳು ನಮ್ಮಲ್ಲಿ ಇರಬಾರದು. ದೇವರ ಮಕ್ಕಳೇ, ದೇವರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡೋದಾದ್ರೆ ಒಂದು ಕಂಡೀಷನಲ್ ಬ್ಲೆಸ್ಸಿಂಗ್, ಅನ್ಕಂಡೀಷನಲ್ ಬ್ಲೆಸ್ಸಿಂಗ್ ಅಂತ ಬರ್ತದೆ. ದೇವರ ಮಕ್ಕಳೇ, ಕಂಡೀಷನಲ್ ಬ್ಲೆಸ್ಸಿಂಗ್ ಅಂದ್ರೆ ಕೆಲವು ವಿಷಯಗಳನ್ನು ಮಾಡಬೇಕಾದ್ರೆ ದೇವರು ಕೆಲವು ವಿಷಯಗಳೆಲ್ಲ ಆಶೀರ್ವದಿಸ್ತಾರೆ. ದೇವರ ಮಕ್ಕಳೇ, ಅನ್ಕಂಡೀಷನಲ್ ಬ್ಲೆಸ್ಸಿಂಗ್ ಅಂದ್ರೆ ನೀವೇನೇ ಮಾಡಲಿಲ್ಲ ಅಂದ್ರೂ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಅನ್ನೋ ವಿಷಯಗಳು. ದೇವರ ಮಕ್ಕಳೇ, ದೇವರ ಮಕ್ಕಳೇ, ಯಾವುದು ನಮಗೆ ಫ್ರೀ ಆಗಿ ಸಿಗಲ್ಲ ಅಲ್ವಾ ಸಿಸ್ಟರ್? ಯಾವುದು ನಮಗೆ ಫ್ರೀ ಆಗಿ ಸಿಗಲ್ಲ. ದೇವರ ಮಕ್ಕಳೇ, ನಾವು ಅನ್ಕೋಬಹುದು ದೇವರ ವಾಕ್ಯಗಳನ್ನ ನಾವು ಫ್ರೀ ಆಗಿ ಸಿಗ್ತೈತೆ. ದೇವರ ಅದಕ್ಕೋಸ್ಕರ ಈ ವಾಕ್ಯಗಳನ್ನು ನಿಮಗೆ ಕೊಡೋದಕ್ಕೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಒಂದು ದೊಡ್ಡ ಬೆಲೆಯನ್ನ ತೆತ್ತಿದ್ದಾರೆ. ದೇವರ ಮಕ್ಕಳೇ, ಅದು ಮಾತ್ರವಲ್ಲ, ನಿಮ್ಮ ಕೈಯಲ್ಲಿರುವ ಸತ್ಯವೇದಗಳನ್ನ ನಿಮ್ಮ ಕೈಯಲ್ಲಿ ಬರೋದಕ್ಕೆ ಅನೇಕರು ದೇವರ ಮಕ್ಕಳೇ, ಅನೇಕ ಅಪೊಸ್ತಲರು, ಅನೇಕರು ದೇವರ ಮಕ್ಕಳೇ ಅದರ ಜೀವವನ್ನು ಬಿಟ್ಟು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ದೇವರ ಮಕ್ಕಳೇ, ನಾವು ಇವತ್ತು ಏನ್ ಮಾಡ್ತೀವಿ? 120, 150, 500 ರೂಪಾಯಿ ಒಳಗಡೆ ಒಳ್ಳೆ ಸತ್ಯವೇದನ ತೆಗೆದು ಓದ್ತೀವಿ. ದೇವರ ಮಕ್ಕಳೇ, ಹಲ್ಲೆಲೂಯಾ. ದೇವರ ಮಕ್ಕಳೇ, ನಿಮ್ಮ ಸತ್ಯವೇದದಲ್ಲಿ ಕೆಲವೊಂದು ಜಾಗದಲ್ಲಿ ರೆಡ್ ಆಯ್ತಲ್ಲ ದೇವರ ಮಕ್ಕಳೇ, ಅದನ್ನ ಏನ್ ಮೆನ್ಷನ್ ಮಾಡ್ತಾರೆ ದೇವರ ಮಕ್ಕಳೇ? ಅನೇಕರ ರಕ್ತನ ಮೆನ್ಷನ್ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಅನೇಕರ ರಕ್ತ ನಮ್ಮ ಕೈಯಲ್ಲಿದೆ ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ದೇವರ ಮಕ್ಕಳೇ, ಆದ್ರಿಂದ ದೇವರ ಮಕ್ಕಳಾದ ನಾವುಗಳು ಗಮನಿಸಬೇಕಾದ ವಿಷಯ ಏನಂದ್ರೆ, ಯಾವುದನ್ನು ಸಹ ದೇವರ ಮಕ್ಕಳು, ದೇವರ ಮಕ್ಕಳಾದ ನಮಗೆ ಅದು ಫ್ರೀಯಾಗಿ ಸಿಗುವುದಾದ್ರೆ, ಒಂದು ಇದಾಗಿ ಬರೋದ್ರೆ ಅದಕ್ಕೆ ಕೆಲವರು ಅನೇಕ ತ್ಯಾಗಗಳು ಮಾಡಿದ್ದಾರೆ. ದೇವರ ಮಕ್ಕಳೇ, ಈ ಕಂಡೀಷನಲ್ ಮತ್ತು ಅನ್ಕಂಡೀಷನಲ್ ಬ್ಲೆಸ್ಸಿಂಗು ಅದೇ ಹೇಳ್ತಾರೆ. ದೇವರ ಮಕ್ಕಳೇ, ದೇವರ ಮಕ್ಕಳಾದ ನಾವುಗಳು ಕೆಲವೊಂದು ಕಂಡೀಷನ್ ಆಗಿ ನಡೆಯುವುದಾದ್ರೆ ಆಗ ನಮಗೆ ಅನ್ಕಂಡೀಷನಲ್ ಬ್ಲೆಸ್ಸಿಂಗ್ ಬರ್ತದೆ. ಹಲ್ಲೆಲೂಯಾ. ಇದರ ದೇವರ ಮಕ್ಕಳೇ, ಕೆಲವು ನಿಯಮಗಳಲ್ಲಿ ನಡೆಯುವುದಾದರೆ, ಕೆಲವು ವಿಷಯಗಳಲ್ಲಿ ನಡೆಯುವುದಾದರೆ ದೇವರ ಮಕ್ಕಳೇ, ಆಗ ಆಟೋಮೆಟಿಕ್ ಆಗಿ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಅನ್ಕಂಡೀಷನಲ್ ಬ್ಲೆಸ್ಸಿಂಗ್ ಬರ್ತದೆ. ದೇವರ ಮಕ್ಕಳೇ, ನಮ್ಮ ಕಿವಿಯ ಕುರಿತು ಸಹ ಅದೇ ಹೇಳ್ತೇವೆ. ದೇವರ ಮಕ್ಕಳೇ, ದೇವರ ಮಕ್ಕಳೇ, ಕಿವಿ ಉಳ್ಳವನು ಕೇಳಲಿ, ಕೇಳುವವನು ಧನ್ಯನು. ಕೇಳುವವನು ದೇವರ ಮಕ್ಕಳೇ, ದೇವರ ವಾಕ್ಯಕ್ಕೆ ಕಿವಿಗೊಡುವವನು ಆರೋಗ್ಯ ಮತ್ತು ಜೀವವನ್ನು ಪಡ್ಕೊಳ್ಳುವವನಾಗಿದ್ದಾನೆ. ದೇವರ ವಾಕ್ಯವನ್ನು ಬಲವಾಗಿ ನಿಲ್ಲುವವನು ಅವನಿಗೆ ನಿಸ್ಸಂದೇಹವಾಗಿ ನೀರಿನ ಕೊರತೆ ಇರೋದಿಲ್ಲ, ಆಹಾರದ ಕೊರತೆ ಇರೋದಿಲ್ಲ, ಅವನು ಉನ್ನತದಲ್ಲಿರುವವನಾಗಿದ್ದಾನೆ. ಆಮೇಲೆ ಅನ್ಬೋದು ದೇವರ ಮಕ್ಕಳೇ. ಆಮೇಲೆ
ಇದರಿಂದ ದೇವ್ರ ಮಕ್ಕಳೇ ನಾವು ಗಮನಿಸಬೇಕು. ನಮ್ಮ ಕಿವಿಗೊಟ್ಟು ಕೆಲವೊಂದು ವಿಷಯಗಳನ್ನ ಕೇಳಬೇಕು ದೇವ್ರ ಮಕ್ಕಳೇ. ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ನಾನು ಸತ್ಯವೇದದಲ್ಲಿ 4 ವಿಧವಾದ ಕಿವಿಗಳ ಬಗ್ಗೆ ನೋಡಿದ್ದೀನಿ ದೇವ್ರ ಮಕ್ಕಳೇ. ನೋಡಿ, ವಿಮೋಚನಾ ಕಾಂಡ 21ನೇ ಅಧ್ಯಾಯ 6ನೇ ವಾಕ್ಯ. ಅದಕ್ಕಿಂತ ಮುಂಚೆ ಕಿವಿಗಳು ದೇವ್ರ ಮಕ್ಕಳೇ, ಕಿವಿಗಳು ಅವಾಗೆಲ್ಲ ಹೇಳ್ತಾರಲ್ಲ, ಯಾವ್ಯಾವ ಕಿವಿಗಳು ಕೇಳಿದ್ದಾರೆ ಸಿಸ್ಟರ್? ಕಿವಿಗಳು ಯಾವ್ಯಾವ ಕಿವಿಗಳು ನೀವು ಕೇಳಿರೋ ಕಿವಿಗಳು? ಸತ್ಯವೇದ ಬಿಟ್ಟು ಯಾವ್ಯಾವ ಕಿವಿಗಳು ಕೇಳಿದ್ದೀರ? ಸತ್ಯವೇದ ಬಿಟ್ಟು ಕೆಲವರು ಬೆಟ್ಟ ಕೇಳಿದ್ರು, ಆನೆ ಕಿವಿ ಅಂತಾರೆ, ಮೇಕೆ ಕಿವಿ ಅಂತಾರೆ, ಬೆಕ್ಕು ಕಿವಿ ಅಂತಾರೆ, ಅಲ್ಲಲ್ವಾ? ಕೆಲವಲ್ಲ ಹೇಳೋದಿಲ್ವಾ? ಹತ್ತೆ ಕಿವಿ. ಆಮೇಲೆ ಕೆಲವರೆಲ್ಲ ಹೇಳಲ್ವಾ? ಬೆಕ್ಕು ಕಿವಿ. ಇದೆಲ್ಲ ಹಿಂದಿಗಳೆಲ್ಲ ಇಲಿ ಕಿವಿ ಅಂತಾರೆ, ಚಿಕ್ಕದಾಗಿ. ಈಗ ಚುಕ್ಕ ಸಿಸ್ಟರ್ ಅಲ್ಲೆಲ್ಲೂಯ್ಯ. ಹಿಂಗೆ ನಾಲ್ಕು ಆಗ್ತಿರ್ತೀವಿ ಈಗ. ಈ ತರ ದೇವ್ರ ಮಕ್ಕಳು ಅನೇಕ ಕಿವಿಗಳ ಬಗ್ಗೆ ವಿವರಣೆ ಮಾಡ್ತಾರೆ ದೇವ್ರ ಮಕ್ಕಳೇ. ಹಾಗೆ ಸತ್ಯವೇದದಲ್ಲಿ 4 ಕಿವಿಗಳನ್ನ ನಾನು ತಗೊಂಡಿದ್ದೀನಿ. ನೋಡಿ, ಮೊದಲನೇದಾಗಿ ವಿಮೋಚನಾ ಕಾಂಡ 21ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಬಳಿಗೆ ಅವನನ್ನು ಕರೆಕೊಂಡು ಬಂದು ಕದದ ಹತ್ತಿರ ಅಥವಾ ಬಾಗಿಲಿನ ನಿಲ್ಲುವ ಪಟ್ಟಿಗಳ ಹತ್ತಿರ ನಿಲ್ಲಿಸಿ ಅವನ ಕಿವಿಯನ್ನು ಸಲಾಕೆಯಿಂದ ಚುಚ್ಚಬೇಕು. ಆ ಹೊತ್ತಿನಿಂದ ಇವನು ಶಾಶ್ವತವಾಗಿ ಅವನಿಗೆ ದಾಸನಾಗಿರಬೇಕು. ಆಮೇಲೆ ಇದು ದಾಸತ್ವದ ಕಿವಿನ ಮೆನ್ಷನ್ ಮಾಡ್ತಾ ಇದ್ದೀವಿ ಅವ್ರ ಮಕ್ಕಳೇ. ಆ ಕಾಲದಲ್ಲಿ ದೇವ್ರ ಮಕ್ಕಳ ಹೆಂಗೆ ಇಷ್ಟಪಟ್ಟಿದ್ದಾರೆ ಸಿಸ್ಟರ್? Then his master shall take him to the place of worship. There he is to make him stand against the door, or the doorpost, and pierce his ear. Then he will be his slave for life. ಅವನ ಜೀವನ ಮಾನವೆಲ್ಲ ದೇವರ ಮಕ್ಕಳೇ ಅವನಿಗೆ ಏನಾಗಿರ್ತಾನೆ? ಶಾಶ್ವತವಾಗಿ ದಾಸನಾಗಿರ್ತಾನೆ ದೇವರ ವಾಕ್ಯ ಹೇಳ್ತಿದೆ ದೇವರ ಮಕ್ಕಳೇ. ದೇವರ ಮಕ್ಕಳೇ, ಮೊದಲನೇದಾಗಿ ನಾನು ನೋಡಿರೋ ಕಿವಿ ಅಂದ್ರೆ ದೇವರ ಮಕ್ಕಳೇ ಗುಲಾಮತನದ ಕಿವಿ. ದೇವರ ಮಕ್ಕಳೇ, ಗುಲಾಮತನದ ಕಿವಿ. ಇಂಗ್ಲಿಷ್ ಅಲ್ಲಿ ಹೇಳ್ತಿದೆ ಸ್ಲೇವರಿ ಇಯರ್. ಹಲ್ಲೆಲೂಯಾ. ದೇವರ ಮಕ್ಕಳೇ, ನಾನು ಒಂದು ಪ್ರಶ್ನೆ. ದೇವರ ಮಕ್ಕಳೇ, ಅನೇಕ ಸಹೋದರಿಯರು ದೇವರ ಮಕ್ಕಳೇ ಕಿವಿನ ಚುಚ್ಕೋತೀವಿ ಅಲ್ವಾ? ಕೆಲವರು ಏನ್ ಮಾಡ್ತಾರೆ? ಸಹೋದರಿಯರು ಕಿವಿ ಪೂರ್ತಿ ಚುಚ್ಕೊಳ್ಳೋದು, ಕಿವಿ ಜಾಗನೇ ಇರಲ್ಲ, ಅಲ್ಲೆಲ್ಲ ಚುಚ್ಕೊಂಡಿರ್ತಾರೆ. ನಾನು ಅವ್ರು ಕೇಳೋ ಒಂದೇ ಪ್ರಶ್ನೆ ಅಂದ್ರೆ, ನೀವು ಯಾರು ಗುಲಾಮರಾಗಿದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ತಪ್ಪು ಸರಿ ಅಂತ ಜಡ್ಜ್ ಮಾಡ್ತಾ ಇಲ್ಲ ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ಆದ್ರೆ ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ದೇವ್ರ ಮಕ್ಕಳೇ ಇವೇನ್ ಹೇಳ್ತಾ ಇದ್ದೆ ದೇವ್ರ ಮಕ್ಕಳೇ? ಆತನು ಮೊದಲನೇದಾಗಿ ನಾನು ಹೇಳುವ ವಿಷಯ ಅಂದ್ರೆ ಗುಲಾಮತನದ ಕಿವಿ. ದೇವ್ರ ಮಕ್ಕಳೇ, ದೇವ್ರ ಮಕ್ಕಳೇ, ಇದನ್ನ ನಾನು ಇನ್ನೊಂದು ವಿಷಯ ಹೇಳಿದೆ ಅಂದ್ರೆ ಇದನ್ನ ಡೆಫ್ ಇಯರ್ ಅಂತಿದ್ದೆ ದೇವ್ರ ಮಕ್ಕಳೇ. ಡೆಫ್ ಇಯರ್ ಅಂದ್ರೆ ಕನ್ನಡದಲ್ಲಿ ಕಿವುಡಾದ ಕಿವಿ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಮೊದಲನೇದಾಗಿ ತಿಳ್ಕೊಳ್ಳೋ ವಿಷಯ ಅಂದ್ರೆ ದೇವ್ರ ಮಕ್ಕಳೇ, ಈತನು ದೇವ್ರ ಮಕ್ಕಳೇ ಯಾಕೆ ಇಸ್ರೇಲ್ ಜನರು ಒಂದು ಜಾಗಕ್ಕೆ ಹೋದಾಗ ಅಲ್ಲಿರೋರ್ನ ದೇವ್ರ ಮಕ್ಕಳೇ ಒಂದು ವೇಳೆ ಅವ್ರನ್ನ ಇದಾಗಿ ತಗೊಂಡ್ರೆ, ಗುಲಾಮರಾಗಿ ತಗೊಂಡ್ರೆ, ಅವರಿಗೆ ಕಿವಿ ಆತರ ಚುಚ್ಚುವುದಾದರೆ ಅವರು ಶಾಶ್ವತವಾಗಿ ಆ ಯಜಮಾನನಿಗೆ ಗುಲಾಮರಾಗಿರ್ತಾರೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಾವು ಗಮನಿಸಬೇಕಾದ ವಿಷಯ ಮೊದಲನೇದಾಗಿ ಏನಂದ್ರೆ ದೇವ್ರ ಮಕ್ಕಳೇ, ನಾವು ಇವತ್ತು ಒಂದು ಯಜಮಾನನಿಗೆ ಗುಲಾಮರಾಗಿರುವುದಾದರೆ ಆ ಯಜಮಾನ ಏನ್ ಹೇಳ್ತಾರೆ ಆತನೇ ಅದನ್ನೇ ಮಾಡ್ಬೇಕು. ಅವನ ಕಿವಿ ಏನಾಗಿರ್ಬೇಕು? ಅವನ ಕಿವಿ ಮುಚ್ಚಿರ್ಬೇಕು. ಆ ಯಜಮಾನ ಏನ್ ಹೇಳ್ತಾನೆ ಅದನ್ನೇ ಮಾಡುವನಾಗಿ. ಯಜಮಾನ ಇದು ಹೇಳಿದ್ರೆ ಇದು ಮಾಡ್ತಾನೆ, ಅದು ಹೇಳಿದ್ರೆ ಇದು ಮಾಡ್ತಾನೆ. ಅವನ ಕಿವಿ ಎಂತದಾಗಿದೆ ಅಂದ್ರೆ ಕಿವಿಡಾದ ಕಿವಿ ಆಗಿದೆ. ದೇವ್ರ ಮಕ್ಕಳೇ, ಇದಕ್ಕೂ ಸಂಬಂಧಪಟ್ಟ ವಾಕ್ಯಗಳನ್ನು ನಾವು ತಗೊಳ್ಳೋದಾದ್ರೆ ಮಾರ್ಕನು ಬರೆದ ಸುವಾರ್ತೆ 17ರಿಂದ 29 ವಾಕ್ಯ. ಮಾರ್ಕನು ಬರೆದ ಸುವಾರ್ತೆ 17ರಿಂದ 29 ವಾಕ್ಯ. ಮಾರ್ಕುಡಿಯ ನಚ್ಚೈದಿ 9వ అధికారం 17 నుండి 29వ వచనం. ಸಾರಿ 9 17ರಿಂದ 29ನೇ ಅಧ್ಯಾಯ 17 ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ಹಾಕಿರುವುದಿಲ್ಲ. ಇತರೆ ಬುದ್ದಲಿಗಳು ಒಡೆದು ಮಾರ್ಕುಡಿಯ ನಚ್ಚೈದಿ 9వ అధికారం 17 నుండి 29. ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆಕೊಂಡು ಬಂದೇನು, ಅವನಿಗೊಂದು ಮೂಗ ದೆವ್ವ ಹಿಡಿದಿದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡುತ್ತದೆ. ಆಗ ಅವನು ನರಸುರಿಸುತ್ತಾ ನರಕರನ್ನು ಹಲ್ಲು ಕಡಿಯುತ್ತಾ ಕುಂಟಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ ಹೇಳಿಕೊಂಡೆ, ಅವರ ಕೈಯಿಂದ ಆಗದೆ ಹೋಯಿತು. ಇದು ಉತ್ತರ ಕೊಟ್ಟನು.
ಅದಕ್ಕಾತನು ನೆಲ ನಂಬಿಕೆ ಇಲ್ಲದಂತ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಂಡುಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ತೆಗೆದುಕೊಂಡು ಬನ್ನಿರಿ ಅನ್ನಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತೆಂದು ಕೇಳಿದಾಗ ಅವನು ಚಿಕ್ಕದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ ನಮ್ಮ ಮೇಲೆ ಕರುಣೆವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡ ಮೂಕ ದೆವ್ವವೇ, ಮೂಕ ದೆವ್ವವೇ. ಹಲ್ಲೆಲೂಯ. ನನ್ನ ಕರ್ತನಾದ ಯೇಸು ಕ್ರಿಸ್ತ ಹೇಳ್ತಾರೆ, ಎಲೆ ಕಿವುಡಾದ ಮೂಕು ದೇವ. ದೇವ್ರ ಮಕ್ಕಳೇ, ನೀವು ದೇವರ ವಾಕ್ಯದಲ್ಲಿ ಗಮನಿಸಿದ್ದೀರಿ, ಅದೇನೇನ್ ಮಾಡ್ತೈತೆ ಕಿವುಡ ದೇವ? ಅವನ ದೇವ್ರ ಮಕ್ಕಳೇ, ಅವನ ಬೆಂಕಿಲಿ ಹಾಕ್ತೈತೆ, ಅವನಿಗೆ ಎಲ್ಲಾ ವಿಧವಾದ ಆರ್ಟ್ ಮಾಡ್ತೈತೆ, ಅವನು ದೇವರ ವಾಕ್ಯಗಳನ್ನು ತಿಳಿದೇ ಇರೋ ತರ ಮಾಡಿ ದೂರ ನಿಲ್ತೈತೆ. ದೇವ್ರ ಮಕ್ಕಳೇ, ಮೊದಲನೇದಾಗಿ ದೇವ್ರ ಮಕ್ಕಳೇ ತಿಳಿದುಕೊಳ್ಳುವ ವಿಷಯ ಇರುತ್ತೆ. ದೇವ್ರ ಮಕ್ಕಳೇ, ನಮ್ಮ ಕಿವಿ ದೇವಕ್ಕೆ ಒಂದು ದೇವ್ರ ಮಕ್ಕಳೇ ಲೌಕಿಕವಾದ ಸೈತಾನಿನ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟೈತೆ. ಯೋಚನೆ ಮಾಡಿ ದೇವ್ರ ಮಕ್ಕಳೇ, ಒಂದ್ ವೇಳೆ ಆತರ ಒಪ್ಪಿಸಿಕೊಡುವುದಾದರೆ ನಾವು ಯಾರಾಗಿರ್ತೀವಿ ದೇವ್ರ ಮಕ್ಕಳೇ? ನಾವು ಕಿವುಡಾದ ವಿಷಯಗಳಲ್ಲಿ ಇರ್ತೀವಿ ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ನಾವು ಒಬ್ಬರಿಗೆ ಸ್ಲೇವರಿ ಆಗಿರ್ತೀವಿ ದೇವ್ರ ಮಕ್ಕಳೇ. ಅದು ಸ್ಲೇವರಿ ಆಗಿರುವುದಾದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ನಡೆಯುವರಾಗಿದ್ದೀವಾ, ಇಲ್ಲ ಲೌಕಿಕ ವಿಷಯಗಳಲ್ಲಿ ಸೈತಾನನಿಗೆ ದೇವ್ರ ಮಕ್ಕಳೇ ಒಪ್ಪಿಸಿಕೊಟ್ಟವರಾಗಿದ್ದೀವಾ ಅಂತ ನಮ್ಮನ್ನು ನಾವು ಗಮನಿಸಬೇಕು ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ಸೈತಾನನಿಗೆ ಯಾರ್ಯಾರು ಒಪ್ಪಿಸಿಕೊಟ್ಟಿದ್ದಾರೋ ಅವ್ರಿಗೆ ಏನೇ ವಾಕ್ಯಗಳನ್ನು ತಿಳಿಸಿದ್ರು ಸಹ ಅವರಿಗೆ ವಾಕ್ಯ ಒಳಗಡೆ, ಯಾಕಂದ್ರೆ ಅವನು ಯಾರಿಗೆ ಯಜಮಾನನಾಗಿದ್ದಾನೆ? ಯಾರಿಗೆ ಗುಲಾಮನಾಗಿದ್ದಾನೆ? ಸೈತಾನನಿಗೆ ಗುಲಾಮಾಗಿದ್ದಾನೆ. ಅವನು ಶಾಶ್ವತವಾದ ಗುಲಾಮನಾಗಿದ್ದಾನೆ ದೇವ್ರ ಮಕ್ಕಳೇ. ಅವಾಗ ಏನಾಯ್ತು ದೇವ್ರ ಮಕ್ಕಳೇ? ಏನೇ ವಾಕ್ಯಗಳು ಹೇಳಿ, ಏನೇ ವಾಕ್ಯಗಳನ್ನ ಓದಿಸ್ಲಿ, ಅವರಿಗೆ ಆ ಕಾರ್ಯ ಆಗೋದಿಲ್ಲ ದೇವ್ರ ಮಕ್ಕಳೇ. ತಾನು ಹೇಳಿದ್ದೇ ಮಾಡ್ತಾರೆ, ತಾನು ಮಾಡಿದ್ದೇ ಮಾತಾಡ್ತಾ ಇರ್ತಾರೆ ದೇವ್ರ ಮಕ್ಕಳೇ. ಯಾಕಂದ್ರೆ ದೇವ್ರ ಮಕ್ಕಳೇ, ಅವನನ್ನು ಒಳಗಡೆಯಿಂದ ಆಳ್ವಿಕೆ ಮಾಡ್ತಾ ಇರೋದು ಯಾರು? ಯಾರು ಆಳ್ವಿಕೆ ಮಾಡ್ತಾರೆ? ದೇವ್ರ ಮಕ್ಕಳೇ, ಅನೇಕರು ಮಾತಾಡ್ತೀವಿ, ಅನೇಕ ಮಾಡ್ತಾ ಇರ್ತೀವಿ, ಅನೇಕ ಆರಾಧನೆ ಮಾಡ್ತೀವಿ, ವರ್ಷಿಪ್ ಮಾಡ್ತೀವಿ, ವಾಕ್ಯಗಳನ್ನ ಮಾತಾಡ್ತೀವಿ. ಆದ್ರೆ ನಮ್ಮ ಬಾಯಲ್ಲಿ ಏನ್ ಬಂದ್ಬಿಡ್ತದೆ? ಕೆಲವು ಸಮಯದಲ್ಲಿ ಏನ್ ಬಂದ್ಬಿಡ್ತದೆ? ಏನು? ನೆಗೆಟಿವ್ ವರ್ಡ್ಸ್, ಆಮೇಲೆ ಕೆಟ್ಟ ಮಾತುಗಳು, ನಮಗೆ ಗೊತ್ತಿಲ್ಲದೆ ಏನ್ ಬಂದ್ಬಿಡ್ತದೆ? ಇದು ಯಾರು ಆಳ್ವಿಕೆ ಮಾಡ್ತಾ ಇರೋದು? ದೇವ್ರ ಮಕ್ಕಳೇ, ನಾವು ಗಮನಿಸಬೇಕು. ನಾವು ಒಂದ್ ವೇಳೆ ನಮ್ಮ ಮಾತುಗಳು ದೇವ್ರ ಮಕ್ಕಳೇ ಯಾರಿಗೆ ಗುಲಾಮರಾಗಿದ್ದೇವೆ, ನಮ್ಮ ಕಿವಿ ಯಾವುದಕ್ಕೆ ಗುಲಾಮರಾಗಿದೆ ಅಂತ ನಾವು ಗಮನಿಸಬೇಕು ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ಸೈತಾನ ಏನ್ ಮಾಡ್ತಾ ಇರ್ತದೆ ದೇವ್ರ ಮಕ್ಕಳೇ? ಆತನಿಗೆ ಬೆಂಕಿಲು ಆಗ್ತೈತೆ, ಅವನ ಶರೀರವನ್ನು ಅವನೇ ಹಾಳು ಮಾಡಿಕೊಳ್ಳೋ ತರ ಮಾಡ್ತೈತೆ. ಅವನಿಗೆ ಯಾವುದೇ ಕಾರ್ಯಗಳಾದ್ರೂ ಸಹ ಬಿಡುಗಡೆ ಆಗಲ್ಲ ದೇವ್ರ ಮಕ್ಕಳೇ. ಶಿಷ್ಯರ ಹತ್ರ ಹೋಯ್ತಾರೆ, ಬಿಡುಗಡೆ ಆಗಲ್ಲ ದೇವ್ರ ಮಕ್ಕಳೇ. ದೇವ್ರ ಮಕ್ಕಳೇ, ಈ ತರ ಗುಲಾಮತ್ವದಲ್ಲಿ ಇರುವುದಾದರೆ ದೇವ್ರ ಮಕ್ಕಳೇ, ದೇವರು ಇವತ್ತು ಅನೇಕರೊಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಕೆಲವು ಸಹೋದರ ಸಹೋದರಿ ದೇವ್ರ ಮಕ್ಕಳೇ ಎಷ್ಟು ಸಾರಿ ವಾಕ್ಯಗಳು ಹೇಳಿ ವಾಕ್ಯದ ಬಳಿಗೆ ತಂದ್ರು ಸಹ ಅವ್ರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ದೇವ್ರ ಮಕ್ಕಳೇ? ಅವರಿಗೆ ವಾಕ್ಯಗಳನ್ನು ಕೇಳದಂತೆ ದೇವ್ರ ಮಕ್ಕಳೇ ಅವರ ಹೃದಯದಲ್ಲಿ ಮಂಡಾದ ಸೈತಾನನ್ನು ಒಪ್ಕೊಂಡ್ಬಿಟ್ಟಾರೆ ದೇವ್ರ ಮಕ್ಕಳೇ. ಆ ಸೈತಾನ ಏನ್ ಮಾಡ್ತಾರೆ? ವಾಕ್ಯಗಳನ್ನು ಕೇಳದಂತೆ ಮಾಡ್ತಾರೆ ದೇವ್ರ ಮಕ್ಕಳೇ. ಬೀಜ ಬಿತ್ತುವನ್ನು ಹೋಯ್ತಾರೆ ದೇವ್ರ ಮಕ್ಕಳೇ. ಬೀಜ ಮೊದಲನೇದಾಗಿ ಎಲ್ಲಿ ಬಿಡ್ತಾರೆ? ರಸ್ತೆ ಮೇಲೆ ಬಿತ್ತಾರೆ ದೇವ್ರ ಮಕ್ಕಳೇ. ರಸ್ತೆ ಮೇಲೆ ಬಿಟ್ಟರೆ ಆ ರಸ್ತೆಯಲ್ಲಿರುವ ಆ ಬೀಜ ಕಾರ್ಯ ಮಾಡದಂತೆ ಸೈತಾನನ್ನು ತಗೊಂಡು ಹೊಂಟಿದ್ದಾರೆ ದೇವ್ರ ಮಕ್ಕಳೇ. ಅಲ್ಲಿರುವ ಅಕ್ಕಿನ ಸೈತಾನ ತಗೊಂಡು ಹೊಂಟಿದ್ದಾರೆ ದೇವ್ರ ಮಕ್ಕಳೇ. ಅದೇ ತರ ಆಗಿದೆ ದೇವ್ರ ಮಕ್ಕಳೇ. ವಾಕ್ಯಗಳು ಹೇಳ್ತೀವಿ, ಅನೇಕ ರಕ್ಷಣೆ ದಾರಿಗೆ ಬರ್ತೀವಿ, ದೇವರ ವಾಕ್ಯದಲ್ಲಿ ನಿಲ್ಲುವಂತೀವಿ ದೇವ್ರ ಮಕ್ಕಳೇ. ಅವರು ದೇವರ ವಾಕ್ಯದಲ್ಲಿ ನಿಲ್ಲದೆ ಯಾರಿಗೋ ಗುಲಾಮರಾಗಿರ್ತಾರೆ ದೇವ್ರ ಮಕ್ಕಳೇ. ಯಾರಿಗೋ ಗುಲಾಮರಾಗಿದೆ, ಯಾರಿಗೋ ಅಲ್ಲ ದೇವ್ರ ಮಕ್ಕಳೇ. ಅದು ಸೈತಾನನ್ನು ಫೋಕಸ್ ಮಾಡ್ತಿದೆ. ಏನೇ ವಾಕ್ಯ ಹೇಳಿದ್ರು, ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ ದೇವ್ರ ಮಕ್ಕಳೇ. ಯಾಕಂದ್ರೆ ಅವ್ರು ಯಾರಿಗೆ ಗುಲಾಮರಾಗಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ವಿಷಯಗಳಿರುವುದಾದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬರಬೇಕು ದೇವ್ರ ಮಕ್ಕಳೇ. ಯೇಸು ಸ್ವಾಮಿ ಒಬ್ಬರೇ ಬಿಡುಗಡೆ ಮಾಡಲು ಶಕ್ತರಾಗಿದ್ದಾರೆ. ನಂಬುವರಿಗೆಲ್ಲ ಸಾಧ್ಯವಾಗಿದೆ. ಎರಡನೇದಾಗಿದೆ ಮಕ್ಕಳೇ, ಅಲ್ಲೇ ವಾಕ್ಯಗಳು ನೋಡುವುದಾದ್ರೆ ಇದು ಹೇಗಾಯ್ತು ಅಂತ ಶಿಷ್ಯರು ಕೇಳಿದಾಗ ಎರಡು ವಿಷಯಗಳನ್ನ ದೇವರು ಹೇಳ್ತಾರೆ. ಇದು ಉಪವಾಸ ಮತ್ತು ಪ್ರಾರ್ಥನೆಯಿಂದ ಮಾತ್ರ ಈ ಸೈತಾನ ಬಿಟ್ಟು ಹೋಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ವಾಕ್ಯಗಳು ಹೇಳ್ತಾ ಇದ್ರು, ತನ್ನ ಜೀವಿತವನ್ನು ಚೇಂಜ್ ಮಾಡಿಕೊಳ್ಳಕ್ಕಾಗದೆ ಹಾಗೆ ಇರುವುದಾದರೆ ದೇವ್ರ ಮಕ್ಕಳೇ ಅದು ಹೇಳ್ತಿದೆ. ಆತನು ದೇವ್ರ ಮಕ್ಕಳೇ ಆತನ ಕಿವಿ ಯಾವುದಕ್ಕೆ ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ ದೇವ್ರ ಮಕ್ಕಳೇ
ಲೌಕಿಕವಾದ ಸೈತಾನಿಗೆ ಒಪ್ಪಿಸಿಕೊಟ್ಬಿಟ್ಟಿದ್ದಾರೆ. ಆತನ ಏನ್ ಮಾಡ್ತಾನೆ, ವಾಕ್ಯಗಳನ್ನು ಕೇಳದಂತೆ ದೇವರ ಮಕ್ಕಳೇ ಕಿವುಡಾಗಿ ಮಾಡ್ಬಿಟ್ಟಿದೆ ದೇವರ ಮಕ್ಕಳೇ, ಕಿವುಡಾಗಿ ಮಾಡ್ಬಿಡ್ತೈತೆ ದೇವರ ಮಕ್ಕಳೇ. ಅದೇನಾಯ್ತದೆ ದೇವರ ಮಕ್ಕಳೇ, ಆ ಕಿವುಡಾದ ಮಾತುಗಳು ದೇವರ ಮಕ್ಕಳೇ, ಅಲ್ಲಿ ವಾಕ್ಯ ಹೇಳ್ತದೆ ಆತನು ಮೂಕನಾಗಿದ್ದಂತೆ ದೇವರ ಮಕ್ಕಳೇ, ಮಾತಾಡಕ್ ಆಯ್ತಾ ಇರುವಂತೆ ದೇವರ ಮಕ್ಕಳೇ. ಈ ಮಾತಾಡದೆ ತರ ತಡೆಯೋದು ಆ ಸೈತಾನನಾಗಿದ್ದಾನೆ. ಆತನ ಮಾತುಗಳು ಅಂದ್ರೆ ಮೂಕನಾಗಿರೋದು ದೇವರ ವಾಕ್ಯಗಳೆಲ್ಲ ಬಿಟ್ಟುಬಿಟ್ಟು ಬೇರೆದೆಲ್ಲ ಮಾತಾಡ್ತಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಈ ವಿಷಯಗಳು ಹೋಗ್ಬೇಕಾದ್ರೆ ಮೊದಲನೇದಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ಕಡುವ ಬರಬೇಕು. ಎರಡನೇದಾಗಿ ದೇವರ ಮಕ್ಕಳೇ ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಆಗ ಮಾತ್ರ ನಮಗೆ ಬಿಡುಗಡೆ ಉಂಟಾಗಿದೆ ದೇವರ ಮಕ್ಕಳೇ. ಇಂತಕ್ಕೆ ನಮಗೆ ಅಂತ ಯೋಚನೆ ಮಾಡಿ, ನಮ್ಮ ಸಹೋದರ ಸಹೋದರಿ ಯಾರಾದ್ರೂ ಆಯ್ತಾ ಯೋಚನೆ ಮಾಡಿ, ಒಪ್ಪಿಸಿ ಕೊಡದ ಹೃದಯ ನಮ್ಮಲ್ಲಿ ಆಯ್ತಾ ಅಂತ ಯೋಚನೆ ಮಾಡಿ. ದೇವರು ಇವತ್ತು ಅವರೊಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಎಲ್ಲದಕ್ಕೂ ಒಬ್ಬನೇ ಬಿಡುಗಡೆ ಮಾಡುವಂತನೋ ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತ ಆಗಿದ್ದಾರೆ ದೇವರ ಮಕ್ಕಳೇ. ಎಷ್ಟು ವಾಕ್ಯಗಳು ಹೇಳಿದ್ರು, ಎಷ್ಟು ಟಿವಿಗಳ ನ್ಯೂಸ್ ಕೇಳಿದ್ರು, ಎಷ್ಟೇ ಕಾರ್ಯ ಮಾಡಿದ್ರು, ಅವರ ಹೃದಯದಲ್ಲಿ ಅವರ ಕಿವಿಲಿ ಕಾರ್ಯ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಆತನಲ್ಲಿ ತಲೆಯಲ್ಲಿ ಅವರ ಕಿವಿಗಳಲ್ಲಿ ದೇವರ ಮಕ್ಕಳೇ ವಾಕ್ಯಗಳನ್ನು ಬಿತ್ತಿದ್ರು ಸಹ ವಾಕ್ಯ ಕೆರಳಿಗೆ ಬಿಡದಂತೆ ಹಾಗೇ ಸೈತಾನ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಬೇಕು ದೇವರ ಮಕ್ಕಳೇ, ನನ್ನದು ಇಂಥ ಸ್ವಭಾವ ಇದೆಯಾ, ಅದ್ಯಾಕೆ ಚೇಂಜ್ ಆಯ್ತಾ ಇಲ್ಲ ಅಂದ್ರೆ ನೀನು ಎಲ್ಲೋ ದೇವರಿಗೆ ಒಪ್ಪಿಸಿಕೊಳ್ಳುವುದಾದರೆ, ದೇವರಿಗೆ ಒಪ್ಪಿಸಿಕೊಳ್ಳುವುದಾದರೆ ನಿನ್ನಲ್ಲಿ ದೇವರು ಚೇಂಜ್ ಮಾಡಿ ನಡೆಸಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ದೇವರ ಮಕ್ಕಳೇ ನೋಡುವುದಾದರೆ ದೇವರ ವಾಕ್ಯದಲ್ಲಿ ಮತ್ತೇನ ಪುಸ್ತಕ 13ನೇ ಅಧ್ಯಾಯ 15ನೇ ವಾಕ್ಯ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ. ಇಂಗ್ಲಿಷ್ ಅಲ್ಲಿ ಸಿಸ್ಟರ್, because their minds are dull, and they have stopped up their ears and have closed their eyes. Otherwise, their eyes would see, their ears would hear, their minds would understand, and they would turn to me, says God, and I will heal them. Amen. ಇನ್ನೊಂದು ಟ್ರಾನ್ಸ್ಲೇಷನ್ ಪಡಿ ಸಿಸ್ಟರ್. For the heart of the people has grown dull. Gone dull. Harden of heart. Harden of heart. ಮಂದವಾದ ಕಿವಿ ಮಂದ ಆಗ್ಬಿಟ್ಟೈತೆ. ಹಲ್ಲೆಲೂಯಾ. ಕಿವಿ ಮಂದ ಆಗಿರೋದ್ರಿಂದ ಏನೇ ವಾಕ್ಯಗಳು ಬಿತ್ತಿದ್ರು ಅಲ್ಲಿ ಏನಾಯ್ತಾ ಇಲ್ಲ, ಹಲ್ಲೆಲೂಯಾ. ಕಿವಿ ಯಾವಾಗ ಕೇಳಿಸ್ದೆ ಹೊಂಟೈತೆ ಸಿಸ್ಟರ್? ನ್ಯಾಚುರಲ್ ಆಗಿ ಕೇಳಿದ್ರೆ ಯಾವಾಗ ಕೇಳಿಸ್ದೆ ಹೊಂಟೈತೆ ಕಿವಿ ವ್ಯಾಕ್ಸ್ಗಳು ತುಂಬಾ ಸೇರ್ಕೊಂಡ್ಬಿಟ್ಟಾಗ ಕೇಳಿಸ್ದೆ ಹೊಂಟೈತೆ. ಕೆಲವು ಸಮಯದಲ್ಲಿ ದೇವರ ಮಕ್ಕಳೇ ಅಧಿಕವಾದ ಸೌಂಡ್ಗಳು ಕೇಳಕ್ ಶುರು ಮಾಡಿದಾಗ ಕೇಳಿಸ್ದೆ ಹೊಂಟೈತೆ. ಇನ್ನೊಂದು ದೇವರ ಮಕ್ಕಳೇ ಈಗಿರೋ ENT ಪ್ರಕಾರ ದೇವರ ಮಕ್ಕಳೇ ವಾಕ್ಯ ENT ಪ್ರಕಾರ ಹೇಳ್ತಾರೆ, ಈಗಿರೋರಿಗೆ ಜಾಸ್ತಿ ಕಿವಿ ಪ್ರಾಬ್ಲಮ್. ಈಗಿರೋರಿಗೆ ತುಂಬಾ ಕಿವಿ ಪ್ರಾಬ್ಲಮ್. ಯಾಕೆ? ಹೆಡ್ಫೋನ್ಗಳು ಜಾಸ್ತಿ ಇಟ್ಕೊಂಡಿರ್ತಾರೆ ಅಲ್ವಾ? ಹೆಡ್ಫೋನ್ಗಳು ಇಟ್ಕೊಂಡಿರ್ತಾರೆ ದೇವರ ಮಕ್ಕಳೇ. ಅದು ಬ್ಲೂಟೂತ್ ಇಟ್ಕೊಳ್ಳೋದ್ರಿಂದ ಈಗ ಎಲ್ಲಾ ಜಾಗದಲ್ಲಿ ಒಂದೇ ಜಾಗದಲ್ಲಿ ENT ಇತ್ತು, ಈಗ ಎಲ್ಲಾ ಜಾಗದಲ್ಲಿ ENTಗಳು ಬಂದ್ಬಿಟ್ಟಿದೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ದೇವರ ಮಕ್ಕಳೇ ಗಮನಿಸಬೇಕು. ಎರಡನೇದು ದೇವರ ಮಕ್ಕಳೇ ನಮ್ಮ ಕಿವಿ ಮಂದವಾಗಿರುವುದರಿಂದ ದೇವರ ಮಕ್ಕಳೇ ದೇವರ ವಾಕ್ಯ ಏನೇ ಬಿದ್ದರೂ ಸಹ ಅದು ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇದೀರಾ ದೇವರ ಮಕ್ಕಳೇ? ಇದೀರಾ? ಎಷ್ಟು ಕಿವಿ ಮಂದವಾಗಿರ್ತಿತ್ತೋ, ಎಷ್ಟು ಹಾರ್ಡ್ನೆಸ್ ನಮ್ಮ ಹೃದಯದಲ್ಲಿ ಇರ್ತಿತ್ತೋ, ನಾವು ಏನೇ ವಾಕ್ಯಗಳು ಬಿತ್ತಿದ್ರು ನಮಗೆ ದೇವರ ಮಕ್ಕಳೇ ಗಮನಿಸಬೇಕು. ಇಬ್ರಿಯ ಪುಸ್ತಕ 3ನೇ ಅಧ್ಯಾಯ 16ರಿಂದ 19 ವಾಕ್ಯ. ಮೂರನೇ ಅಧ್ಯಾಯ 16ರಿಂದ 19 ವಾಕ್ಯ. ಇಬ್ರಿಯ ಪುಸ್ತಕ 3ನೇ ಅಧ್ಯಾಯ 16ರಿಂದ 19 ವಾಕ್ಯ. ಕೇಳಿ ಕೋಪವನ್ನು ಎಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯನ್ನು ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಇಸ್ರೇಲ್ ಜನರನ್ನು ಕುರಿತು ದೇವರು ಪ್ರಮಾಣ ಮಾಡ್ತಾರೆ. 40 ವರ್ಷ ದೇವರು ಅವರಿಗೆ ಮನ್ನಾನ ಕೊಟ್ಟು ನಡೆಸ್ತಾರೆ, ಲಾವಕ್ಕಿನ ಕೊಟ್ಟು ಪೋಷಣೆ ಮಾಡ್ತಾರೆ.
ಅವರು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಘೋಷಣೆ ಮಾಡಿದ್ರು. ಅವರ ಹೃದಯ ಹೇಗಿತ್ತು? ಹಾಡಾಗಿತ್ತು, ಕಲ್ಲಾಗಿತ್ತು. ದೇವರ ಮಕ್ಕಳೇ, ಒಂದು ತಿಳ್ಕೊಳ್ಳಿ, ನಮ್ಮ ಕಿವಿಗಳು ಸಹ ಕಲ್ಲಾಗಿರುವುದಾದರೆ ಎಷ್ಟೇ ವಾಕ್ಯಗಳು ಬೋಧಿಸಿದ್ರು ಸಹ ಅದೇನಾಗೋದಿಲ್ಲ. ಹಲ್ಲೆಲೂಯಾ. ಎರಡನೇ ಬೀಜ ಎಲ್ಲಿ ಬಿತ್ತುತ್ತಾರೆ? ಕಲ್ಲಿನ ಮೇಲೆ ಬಿಡ್ತಾರೆ ದೇವರ ಮಕ್ಕಳೇ. ಅದು ಬೇರಿಲ್ಲದ ಕಾರಣ ಅಲ್ಲಿ ವಾಕ್ಯಗಳು ಬೆಳೆಯಲಿಕ್ಕೆ ಆಗೋದಿಲ್ಲ. ದೇವರ ಮಕ್ಕಳೇ, ಎರಡನೇದು ಗಮನಿಸಬೇಕಾದ ವಿಷಯ, ನಮ್ಮಲ್ಲಿ ಇಂಥ ಆಜ್ಞೆ ಸಹಿತ ಈ ಕಿವಿಗಳಲ್ಲಿ ದೇವರ ಮಕ್ಕಳೇ ಇಂಥ ವಿಷಯಗಳೈತ ದೇವರು ಇವತ್ತು ತೆಗೆದುಹಾಕು ಅಂತ ಹೇಳ್ತಾರೆ ದೇವರ ಮಕ್ಕಳೇ. ಒಂದೇ ಆಜ್ಞೆಸ್ ಇರುವುದಾದರೆ ದೇವರ ಮಕ್ಕಳೇ, ನಾವು ಏನೇ ವಾಕ್ಯಗಳು ಮಾತಾಡಿದ್ರು, ಏನೇ ಕಾರ್ಯಗಳು ಮಾಡಿದ್ರು ದೇವರ ಮಕ್ಕಳೇ, ಅದೇನಾಗೋದಿಲ್ಲ, ಪ್ರಯೋಜನಕ್ಕೆ ಬರೋದಿಲ್ಲ ದೇವರ ಮಕ್ಕಳೇ. ಅದು ಬೆಳೀತೈತೆ, ಅದೇನಾಗೋದಿಲ್ಲ, ಬೇರಿಲ್ಲದ ಕಾರಣ. ದೇವರ ಮಕ್ಕಳೇ, ಬೇರಿಲ್ಲ ಅಂದ್ರೆ ದೇವರ ವಾಕ್ಯದಲ್ಲಿ ಬಲವಾಗಿಲ್ಲ, ದೇವರ ವಾಕ್ಯದಲ್ಲಿ ಅಭಿವೃದ್ಧಿ ಇಲ್ಲ, ದೇವರ ವಾಕ್ಯದಲ್ಲಿ ಶಕ್ತವಾಗಿಲ್ಲ. ಯಾವಾಗ ದೇವರ ಮಕ್ಕಳಾದ ನಾವುಗಳು ದೇವರ ವಾಕ್ಯಗಳಲ್ಲಿ ಶಕ್ತವಾಗಿಲ್ಲವೋ ಅದು ಕಲ್ಲಾದ ಅನುಭವದಲ್ಲಿ ಇರ್ತೈತೆ. ಅದೇನಾಗುತ್ತೆ, ಬೆಳೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ದೇವರ ಮಕ್ಕಳೇ. ಯಾವ ಮನುಷ್ಯನು ಬೆಳೆಯಲಿಕ್ಕೆ ಸಾಧ್ಯವಾಗೋದಿಲ್ಲ ದೇವರ ಮಕ್ಕಳೇ, ಅದಲ್ಲೇ ಹಾಳಾಗೋಯ್ತು ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಗಮನಿಸಬೇಕು ದೇವರ ಮಕ್ಕಳೇ, ನಮ್ಮ ಕಿವಿ ಎಂತದಾಗಿದೆ ಅಂತ ಗಮನಿಸಬೇಕು. ಇಸ್ರಾಯೇಲ್ ಜನರಲ್ಲಿ ಹೇಳ್ತೈತೆ 40 ವರ್ಷಗಳ ಕಾಲ ದೇವರವರನ್ನು ಘೋಷಣೆ ಮಾಡಿ ನಡೆಸ್ತಾರೆ, ಆದ್ರೆ ಯಾರು ಸಹ ಕಾನಾನ್ ದೇಶಕ್ಕೆ ಪ್ರವೇಶ ಇರುವಂತೆ ದೇವರ ಮಕ್ಕಳೇ, ಕಾನಾನ್ ದೇಶಕ್ಕೆ ಹೋಗಿರುವಂತೆ ದೇವರ ಮಕ್ಕಳೇ. ಯಾಕಂದ್ರೆ ಅವರ ಹೃದಯ ಏನಾಗಿತ್ತು? ಕಲ್ಲಾಗಿತ್ತು ದೇವರ ಮಕ್ಕಳೇ. ಕಲ್ಲಾದ ಹೃದಯಗಳ ಇಡುವುದು ದೇವರ ಮಕ್ಕಳೇ, ಅದೇನಾಗಿತ್ತು ದೇವರ ಮಕ್ಕಳೇ, ಏನಾಗಿತ್ತು? ಅವ್ರು ಬೆಳೆಯಲಿಕ್ಕೆ ಆಗದೆ ಇರೋ ಉಂಟಾಯ್ತು ದೇವರ ಮಕ್ಕಳೇ. ದೇವರ ಮಕ್ಕಳೇ, ನಾವು ಗಮನಿಸಬೇಕು ದೇವರ ಮಕ್ಕಳೇ, ನಮ್ಮ ಕಿವಿ ಎಂತದಾಗಿದೆ ಅಂತ ಗಮನಿಸಬೇಕು ದೇವರ ಮಕ್ಕಳೇ. ಒಂದು ವೇಳೆ ನಮ್ಮ ಕಿವಿ ಯಾರಿಗೋ ಒಬ್ಬರಿಗೆ ಗುಲಾಮರಾಗಿದೆಯಾ, ಕರ್ತನ ಬಳಿಗೆ ಬರೋಣ. ಎರಡನೇದಾಗಿ ನಮ್ಮ ಕಿವಿ ಕಲ್ಲಾಗಿದೆಯಾ ದೇವರ ಮಕ್ಕಳೇ, ಅದನ್ನ ಏನ್ ಮಾಡೋಣ? ಡಾಕ್ಟರ್ ಹತ್ರ ತೋರಿಸಿ ಕ್ಲೀನ್ ಮಾಡಿಸ್ಕೊಳ್ಳೋಣ. ಡಾಕ್ಟರ್ ಹತ್ರ ತೋರಿಸಿ ಕ್ಲೀನ್ ಮಾಡಿಸ್ಕೊಳ್ಳೋಣ. ಆಗ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ದೇವರು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದೀರಾ ದೇವರ ಮಕ್ಕಳೇ? ನಮ್ಮ ಕಿವಿ ಎಂತದಾಗಿದೆ ಯೋಚನೆ ಮಾಡಬೇಕು ದೇವರ ಮಕ್ಕಳೇ. ಆಗಲ್ಲ ದೇವರ ಮಕ್ಕಳೇ, ಕಿವಿ ಮಾಡ್ಬೇಕಾದ್ರೆ ಏನ್ ಮಾಡೋರು ಸಿಸ್ಟ್ರೆ? ಬಟ್ಟೆ ಹಾಕಿ ಹೊಡೆಯೋರು. ನಮ್ಮ ಅಜ್ಜಿ ಕಾಲದಲ್ಲಿ ಏನ್ ಮಾಡೋದು? ಎಣ್ಣೆನ ಕಾಯಿಸ್ಬಿಡು, ಎಣ್ಣೆನ ತಣ್ಣಗೆ ಮಾಡಿ ನಮ್ಮಲ್ಲಿ ಅಭಿಷೇಕ ಇರುವುದಾದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕಿವಿ ಕ್ಲೀನ್ ಆಗಿದೆ, ಕಲ್ಲಾದ ಹೃದಯ ಹೋಯ್ತೈತೆ. ದೇವರ ಹೃದಯ ಹೇಳ್ತಾ ಇದ್ದಾರೆ ದೇವರ ಮಕ್ಕಳೇ. ಇವತ್ತು ದೇವರು ನಮ್ಮನ್ನು ಶಕ್ತವಾಗಿ ಬಲವಾಗಿ ನಡೆಸಲು ಶಕ್ತರಾಗಿದ್ದಾರೆ. ನಮ್ಮಲ್ಲಿರುವ ಗುಲಾಮತನದ ಕಿವಿ ಇರುವುದಾದರೆ ಅದನ್ನ ತೆಗೆದುಹಾಕುವಂತ ದೇವರು ಹೇಳ್ತಾರೆ. ಅದು ತೆಗೆದುಹಾಕೋದಕ್ಕೆ ಮನುಷ್ಯರಿಂದ ಸಾಧ್ಯವಾಗುವುದಿಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯವಾಗುತ್ತದೆ. ಅವರ ಹತ್ರ ಬರುವುದಾದರೆ ಅದನ್ನು ಬಿಡುಗಡೆ ಮಾಡ್ತಾರೆ. ಎರಡನೇದಾಗಿ ದೇವರ ಮಕ್ಕಳೇ, ನೀವು ಉಪವಾಸ ಮತ್ತು ಪ್ರಾರ್ಥನೆಯಿಂದಲೇ ಈ ಕಾರ್ಯಗಳು ನಡೀತದೆ ದೇವರ ಮಕ್ಕಳೇ. ಎರಡನೇದಾಗಿ ದೇವರ ಮಕ್ಕಳೇ, ನಮ್ಮಲ್ಲಿ ಕಲ್ಲಾದ ಕಿವಿ ಇರುವುದಾದರೆ, ಒಂದು ವೇಳೆ ಆ ಕಿವಿ ಕಲ್ಲಾಗಿರುವುದಾದರೆ ಎಷ್ಟು ವಾಕ್ಯಗಳು ಹೇಳಿದ್ರು, ಎಷ್ಟು ಕಾರ್ಯಗಳು ಮಾಡಿದ್ರು ನಮ್ಮಲ್ಲಿ ಚೇಂಜ್ ಆಗದೆ ನಾವು ಅದೇ ಸ್ವಭಾವದಲ್ಲಿ ಇರುವುದಾದರೆ ದೇವರ ಮಕ್ಕಳೇ, ಅದು ಬೇರೆ ಇರೋಲ್ಲ, ಆ ವಾಕ್ಯಗಳು ನಮ್ಮಲ್ಲಿ ನೆಲೆನಿಲ್ಲಲ್ಲ ದೇವರ ಮಕ್ಕಳೇ. ಗಮನಿಸಬೇಕು ದೇವರ ಮಕ್ಕಳೇ. ಅದನ್ನ ಎರಡನೇದಾಗಿ ನಾವು ಒಳ್ಳೆ ಡಾಕ್ಟರ್ ಅಂತ ತೋರಿಸ್ಬೇಕು, ಒಳ್ಳೆ ಇವರನ್ನ ತೋರಿಸಿ ಅಭಿಷೇಕದ ಬಲ ಕಂಡುಕೊಂಡು ಅದನ್ನ ಕ್ಲೀನ್ ಮಾಡ್ಕೋಬೇಕು. ಆಗ ವಾಕ್ಯಗಳಲ್ಲಿ ಕೇಳಿದಾಗ ನಮ್ಮಲ್ಲಿ 60-100 ಆದಾಯ ಉಂಟಾಯ್ತು ದೇವರ ಮಕ್ಕಳೇ. ಹಲ್ಲೆಲೂಯಾ. ಇಸ್ರಾಯೇಲ್ ಜನಗಳು 40 ವರ್ಷಗಳ ಅರಣ್ಯ ಪ್ರದೇಶದಲ್ಲಿ ಓಡಾಡಿ ಅವರು ಕಾನಾನ್ ದೇಶ ಹೋಗದೆ ಹೊರಟೋದು ದೇವರ ಮಕ್ಕಳೇ. ಯಾಕಂದ್ರೆ ಅವರ ಕಿವಿ ಕಲ್ಲಾಗಿದೆ. ಹಲ್ಲೆಲೂಯಾ. ಎಷ್ಟು ವಾಕ್ಯಗಳನ್ನ ಕೇಳುವುದಾದ್ರು, ಈ ಅಗ್ನಿಸ್ತಂಭ ಮೇಘಸ್ತಂಭವಾಗಿ ನಡೆಸುವರಾದ್ರು ಅವರು ಹೋಗದೆ ಹೊರಟೋಯ್ತು ದೇವರ ಮಕ್ಕಳೇ. ದೇವರ ಮಕ್ಕಳೇ, ವಾಕ್ಯ ಅನ್ನೋದು ನಾವು ಕೇಳುವುದಾದರೆ ದೇವರ ಮಕ್ಕಳೇ, ಅದು ನಮ್ಮಲ್ಲಿ ಕಾರ್ಯ ನಡೀಬೇಕು. ಹಲ್ಲೆಲೂಯಾ. ಆಗ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಯಾಕೆ ಕಾರ್ಯ ನಡೆಯಲ್ಲ? ಮೊದಲೇ ನಾನು ಹೇಳಿದೆ, ನಾವು ಯಾರಿಗೋ ಗುಲಾಮರಾಗ್ಬಿಟ್ಟಿದೀವಿ. ನಮ್ಮ ಕಿವಿ ಯಾರಿಗೋ ಗುಲಾಮ. ಏನೇ ವಾಕ್ಯ ಕೇಳಿದ್ರು ಅವ್ರು ಏನ್ ಹೇಳ್ತಾರೆ ಅದೇ ಮಾಡ್ತೀವಿ ನಾವು, ಅಲ್ವಾ? ಅವ್ರು ಏನ್ ಹೇಳ್ತಾರೆ, ಆ ಸೈತಾನ ಏನ್ ಹೇಳ್ತಾರೆ ಅದೇ ಮಾಡ್ತೀವಿ ದೇವರ ಮಕ್ಕಳೇ. ಎರಡನೇದಾಗಿ ನಮ್ಮಲ್ಲಿರುವ ಆರ್ಡಿನೆನ್ಸ್ ತುಂಬಾ ಇಂಪಾರ್ಟೆಂಟ್ ದೇವರ ಮಕ್ಕಳೇ. ದೇವರ ಮಕ್ಕಳಾದ ನಮ್ಮಲ್ಲಿ ದೊಡ್ಡವರಿಂದ ಚಿಕ್ಕವರಲ್ಲಿ ಏನಿರಬಾರ್ದು? ಆರ್ಡಿನೆನ್ಸ್ ಇರಬಾರ್ದು ದೇವರ ಮಕ್ಕಳೇ. ದೇವರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿ, ಆತನು ಪ್ರತಿಯೊಬ್ಬರ ಕಾಲುಗಳನ್ನು ತೊಳೆಯುವನಾದನು ದೇವರ ಮಕ್ಕಳೇ. ನಮ್ಮಲ್ಲಿ ಆ ಆರ್ಡಿನೆನ್ಸ್ ನ ತೆಗೆದುಹಾಕಬೇಕು, ಸ್ಟಬನ್ನೆಸ್ ನ ತೆಗೆದುಹಾಕಬೇಕು. ಆಗ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆರ್ಡಿನೆನ್ಸ್ ಇರುವುದಾದರೆ ನೀನು ಏನನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಹಲ್ಲೆಲೂಯಾ. ಹಾಳಾಗಿರೋ, ಯಾವ್ದ್ರಲ್ಲಿ ಹಾಳಾಗಿರೋ? ಓದುವ ವಿಷಯದಲ್ಲಿ, ಎಜುಕೇಶನ್ ಅಲ್ಲಿ, ನೀನ್ ಡೆವಲಪ್ಮೆಂಟ್ ಅಲ್ಲಿ ಹಾಳಾಗಿರೋ. ಅದು ಬಿಟ್ಟು ಬೇರೆ ವಿಷಯಗಳಲ್ಲಿ ಹಾಳಾಗಿರ್ಬೇಡ. ನೀನ್ ಚಾಲೆಂಜ್ ಆಗಿ ತಗೋ. ಯಾರಾದ್ರೂ ನಿನಗೆ ವಿರೋಧವಾಗಿ ಹೇಳ್ತಾರ, ನೀನ್ ಚಾಲೆಂಜ್ ಆಗಿ ತಗೋ. ನಿನ್ನ ಸಕ್ಸಸ್ ಅಲ್ಲಿ ಅವ್ರನ್ನ ಬಿಟ್ ಮಾಡು. ಇಂಥದ್ರಲ್ಲಿ ಹಾಳಾಗಿರೋ. ದೇವರ ವಿಷಯಗಳಾಗ್ಲಿ, ಒಪ್ಪಿಸಿಕೊಡುವ ವಿಷಯದಲ್ಲಿ ಹಾಳಾಗಿರ್ಬೇಡ. ಆಗ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಹಲ್ಲೆಲೂಯಾ.
ನೀನ್ ಯಾರಾದ್ರೂ ಕಾಂಪಿಟೇಟ್ ಮಾಡ್ಬೇಕಾ, ಯಾರಾದ್ರೂ ಬಿಲ್ಡ್ ಮಾಡ್ಬೇಕಾ, ಯಾರಾದ್ರೂ ಸೋಲಿಸ್ಬೇಕಾ? ನಿನ್ನ ಸಕ್ಸಸ್ ಪ್ರತಿಯೊಬ್ಬರು ಸೋಲಿಸ್ಲಿ. ದೇವರ ವಾಕ್ಯದಲ್ಲಿ ಬಲವಾಗಿ ನಿಲ್ಲುವುದಾದ್ರೆ ಅದರಲ್ಲಿ ಅನೇಕರನ್ನು ಸೋಲಿಸ್ಲಿ. ಅದು ಬಿಟ್ಟುಬಿಟ್ಟು ದೇವರ ಮಕ್ಕಳೇ, ನಿನ್ನ ಆರ್ಟ್ನೆಸ್ ಅನ್ನು ಸಭೆಗಳಲ್ಲಾಗ್ಲಿ ನಿನ್ನ ಸಹೋದರ ಸಹೋದರಿ ಮಧ್ಯದಲ್ಲಿ ತೋರಿಸುವುದಾದ್ರೆ ನೀನೇನಾಗಿರ್ತೀಯ? ನಿನ್ನಲ್ಲಿ ಎಷ್ಟೇ ವಾಕ್ಯಗಳು ಹೇಳಿ, ಎಷ್ಟೇ ಬೈಬಲ್ ಟೀಚಿಂಗ್ ಮಾಡಲಿ, ಎಷ್ಟೇ ಕೋರ್ಸ್ಗಳು ಮಾಡಲಿ, ನೀನು ಏನಾದ್ರು ಮಾಡ್ಕೊಳ್ಳಿ, ಅದು ಪ್ರಯೋಜನ ಮಾಡಲ್ಲ. ಹಲ್ಲೆಲೂಯಾ. ಇದೀರಾ ದೇವರ ಮಕ್ಕಳೇ? ಇದೀರಾ? ನಮ್ಮಲ್ಲಿ ಇಂಥ 2 ಕಿವಿಗಳಿರುವುದಾದರೆ ತೆಗೆದುಹಾಕೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿದೆ ದೇವರ ಮಕ್ಕಳೇ, ತಿಮೋಥಿ ಪುಸ್ತಕ 4ನೇ ಅಧ್ಯಾಯ 3ರಿಂದ 4 ವಾಕ್ಯ. ತಿಮೋಥಿ ಪುಸ್ತಕ 2 ತಿಮೋಥಿ 4ನೇ ಅಧ್ಯಾಯ 3ರಿಂದ 4 ವಾಕ್ಯ. ದೇವರ ವಾಕ್ಯವನ್ನು ಸಾರು. ಹಾ. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ. 2 ತಿಮೋಥಿ 4ನೇ ಅಧ್ಯಾಯ 3ರಿಂದ 4 ವಾಕ್ಯ. ಖಂಡಿಸು, ಗದರಿಸು, ಎಚ್ಚರಿಸು. ಯಾಕೆಂದರೆ ಜನರು ಸ್ವಸ್ಥ ಬೋಧನೆಯನ್ನು ಸಹಿಸಲಾರರು. ದೇವರು ಯಾರು? ಯಾಕಂದ್ರೆ ಜನರು ಸ್ವಸ್ಥ ಬೋಧನೆ, ಸೌಂಡ್ ಟೀಚಿಂಗ್, ಆಮೇಲೆ ಬೋಧನೆಯನ್ನು ಸಹಿಸಲಾರದ ಕಾಲವು ಬರುತ್ತದೆ. ಬಾಲವು ಬರ್ತದೆ. ಅವರಲ್ಲಿ ಅವನು ಅದರಲ್ಲಿ ಅವರು ತೀಟೆ ಕಿಡುವವರಾಗಿ ತಮ್ಮ ದುರಾಶೆಗಳಿಗೆ ಅನುಕೂಲರಾದ ಅನೇಕ ಉಪದೇಶಕರನ್ನು ಇಟ್ಟುಕೊಳ್ಳುವರು. ತನ್ನಿಗೆ ಅನುಕೂಲವಾದ ಅನೇಕ ಉಪದೇಶಕರನ್ನ ಆಮೇಲೆ ಓದಿ ಸಿಸ್ಟರ್. ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗ್ತಾರೆ. ಇಂಗ್ಲಿಷ್ ಅಲ್ಲಿ ಹೇಳಿದೆ ಸಿಸ್ಟರ್, ಅದು ಇಚ್ಚಿಂಗ್ ಇಯರ್ಸ್ ಅಂತ ಇದ್ದ. ಹಲ್ಲೆಲೂಯಾ. ಇದಕ್ಕೆ ಇವತ್ತು ಏನಕ್ಕೆ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ಅನ್ನೇ ಪಾಪ ಬಾಯ್. ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಹೀಗೆ ನಿದ್ದೆ ಮಾಡ್ಬಿಡ್ತಾರ ಅಲ್ವಾ? ಮಾಸ್ಟರ್ಗಳು ಹೀಗೆ ಮಾಡ್ಬೇಕು. ಎಲ್ಲಾರ್ದು ನೈಸ್ ಅಭ್ಯಾಸನೋ ನೈಸ್ ಅಭ್ಯಾಸ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ಇವತ್ತು ಸೌಂಡ್ ಟೀಚಿಂಗ್ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ಎಲ್ಲರೂ ಏನ್ ಮಾಡ್ತಾರೆ? ಕಂಟಿನ್ಯೂ ವಾಕ್ಯಗಳು ಬೇಡ. ಇವತ್ತು ಎಲ್ಲಾರ್ಗೂ ಎಲ್ಲ ಮಾಡ್ಕೋ ಸ್ವಸ್ಥ ಬೋಧನೆಯನ್ನ ಬಿಟ್ಟುಬಿಟ್ಟಿದ್ದಾರೆ ದೇವರ ಮಕ್ಕಳೇ. ಇವತ್ತೆಲ್ಲ ಆರೋಗ್ಯ ಬೋಧನೆ ಕೊಡ್ಬೇಕು. ಏನ್ ದೇವರತ್ತ ಬರ್ತೀಯಾ? ನೀನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ಯಾ? ನೀನ್ ಏನೇ ಮಾಡಿದ್ರು ದೇವರತ್ತ ಬರ್ಬೋದು ಅನ್ನೋದ್ರ ಬಗ್ಗೆ ಬೋಧನೆ ಮಾಡಿದ್ರೆ ಆಗ ಒಳ್ಳೆ ಬೋಧನೆ. ಅರುಣಯ್ಯ ಒಳ್ಳೆಯವರು, ಡ್ಯಾನಿಯಲಯ್ಯ ಒಳ್ಳೆಯವರು, ಎಲ್ಲ ಒಳ್ಳೆಯವರು. ಇವತ್ತು ದೇವರ ಮಕ್ಕಳೇ, ಅನೇಕರಿಗೆ ಟೀಚಿಂಗ್ ಮಾಡ್ಕೊಡ್ಬೇಕು. ಈಗ ಮಗನಿಗೆ ಅದೇ ತರ ಇಚ್ ಮಾಡಿದಾಗ ಒಳ್ಳೆ ನಿದ್ದೆ ಮಾಡ್ತಾರೆ. ಈ ತರ ಪಾಲಿಶ್ ಮಾಡಿ ನೈಸ್ ಮಾಡೋ ವಾಕ್ಯಗಳಿದ್ರೆ ದೇವರ ಮಕ್ಕಳೇ, ಇವತ್ತು ಕಲ್ಪನಾ ಕಥೆಗಳು ಹೇಳಿ ಇವತ್ತೆಲ್ಲಾ ವಿಷಯಗಳಲ್ಲಿ ದೇವರ ಮಕ್ಕಳೇ, ನೀನ್ ಏನೇ ಮಾಡ್ಕೋ ಲೋಕದಲ್ಲಿ, ನೀನ್ ಹೇಗಾದ್ರೂ ಮಾಡ್ಕೋ, ಆದ್ರೆ ಕರ್ತನ ಬಂದಾಗ ಕರ್ತನ ನಿನ್ನ ಎಲ್ಲ ಒಬ್ಬಗಳನ್ನು ತಪ್ಪಿದ್ದಾನೆ, ನಿನ್ನ ತಪ್ಪುಗಳನ್ನು ತೊಳೆದಿದ್ದಾನೆ ಅಂತ ಹೇಳಿ ಅವರನ್ನ ಖಂಡಿಸದೆ ನಡೆಸುವುದಾದರೆ ಅದು ಒಳ್ಳೆ ಬೋಧನೆ. ದೇವರ ಮಕ್ಕಳೇ, ಇವತ್ತು ಅನೇಕರು ಇದೇ ತರ ತೀಟೆ ಕಿವಿ ಉಳ್ಳವರಾಗಿದ್ದಾರೆ. ಎಚ್ಚರ ವಹಿಸಬೇಕು. ದೇವರ ಮಕ್ಕಳೇ, ಅನೇಕ ಬೋಧನೆಗಳು ಎಂತದಾಗಿದೆ ಅಂದ್ರೆ ಇವತ್ತು ಏನಾದ್ರು ಮಾಡಿ ದೇವರ ಹತ್ರ ಬನ್ನಿ, ಏನಾಗ್ತದೆ? ಸ್ವಸ್ಥತೆ ಬಂದ್ಬಿಡ್ತೈತೆ. ದೇವರ ಹತ್ರ ಬನ್ನಿ, ನಿಮಗೆ ಬಲ ಸಿಕ್ಬಿಡ್ತೈತೆ. ದೇವರ ಹತ್ರ ಬನ್ನಿ, ಏನಾದ್ರು ಮಾಡ್ಕೊಳ್ಳಿ, ಬನ್ನಿ ದೇವರ ಹತ್ರ ನಿಂತ್ಕೊಳ್ಳಿ. ದೇವರ ಮಕ್ಕಳೇ, 3 ವಿಧವಾದ ಪಾಸ್ಟರ್ಗಳಿಂದ ದೂರ ಇದೆ. ಯಾರು ವಿಧವಾದ? 3 ವಿಧವಾದ ಪಾಸ್ಟರ್ಗಳು. ಅಲ್ಲೆಲ್ಲ ಹೇಳಿ, 3 ವಿಧವಾದ ದೇವ ಸೇವಕರಿಂದ, ದೇವ ಸೇವಕಲ್ಲ ಪಾಸ್ಟರ್ ಬೋಧಕರಿಂದ ದೂರವಾಗಿ. ಮೊದಲನೇದಾಗಿ ಬೇರೆ ದುಡ್ಡಿನ ವಿಷಯ ಮಾತಾಡ್ತಾರಲ್ಲ, ಬೇರೆ ಮನಿ ಮೈಂಡೆಡ್ ಆಗಿದಾರಲ್ಲ, ಅವರಿಂದ ದೂರವಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿರೋರು ಒಂಚೂರು ಎಚ್ಚರಿಸಿದ್ದಾರೆ, ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನೀವು ಕೇಳ್ತಾ ಇದ್ದೀರಾ ಅಂತ ಪಕ್ಕದಲ್ಲಿರೋರನ್ನ ಕೇಳಿ. ಹಲ್ಲೆಲೂಯಾ. ಪಕ್ಕದಲ್ಲಿರೋರನ್ನ ಕೇಳಿ, ಪಕ್ಕದಲ್ಲಿರೋರನ್ನ ಕೇಳ್ತಾ ಇದ್ದೀರಾ ಅಂತ ಕೇಳಿ. ಇದೆಲ್ಲ ಆಶೀರ್ವಾದ ವಾಕ್ಯಗಳು. ಬಲ ನಿಮ್ಮನ್ನ ಎನರ್ಜೆಟಿಕ್ ತರೋದಲ್ಲ, ನೀವು ಸ್ಟ್ರಾಂಗ್ ಆಗಿದ್ರೆ ಎನರ್ಜಿ ಆಗಿರ್ತೀರಿ. ಪಕ್ಕದಲ್ಲಿರೋರು ಕೇಳಿ, ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಪಕ್ಕದಲ್ಲಿ ಕೇಳಿದ್ರೆ, ಪಕ್ಕದಲ್ಲಿ ಕೇಳಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳಿ. ಇಲ್ಲ ಅಲ್ಲ,
ಇಲ್ಲ ಅಲ್ಲ. ಹಲ್ಲೆಲೂಯಾ. ಲಾಸ್ಟ್ ಟೈಮ್ ಏನ್ ಮಾಡಲ್ಲ ಅಂತ ಮೆಸೇಜ್ ಮಾಡ್ಬೇಕಾದ್ರೆ ನಾನು ಫಾಸ್ಟ್ ಆಗಿ ವಾಕ್ಯಗಳನ್ನ ಓದ್ತಾ ಇದ್ದೆ. ಸಿಸ್ಟರ್ಗೆ ಏನೋ ನಾವು ಮಾತಾಡಿದ ಅರ್ಥ ಆಗಿಲ್ಲ. ಆಗ ನಾನು ಸಿಸ್ಟರ್ ಮಾತಾಡ್ಬೇಕಾದ್ರೆ ಸಿಸ್ಟರ್ ಹೇಳ್ತಾ ಇದ್ರು, ಕೇಳಲ್ಲ, ಕಿವಿಯಲ್ಲಿ ತಕ್ಬಿಡ್ತು ವಾಕ್ಯ ತಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ಮಕ್ಕಳೇ ಮೋಸ್ಟ್ ಇಂಪಾರ್ಟೆಂಟ್. ದೇವ್ರ ಮಕ್ಕಳೇ ಯಾರು ಬೈದ್ರೆ ಯಾರು ಎಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಡ್ತೀವಿ ಅಲ್ವಾ ಸಿಸ್ಟರ್? ಎಷ್ಟು ಸೀರಿಯಸ್ ಆಗಿ. ಹೋದ ವರ್ಷ ನಮ್ಮ ವಾಗ್ದಾನ ವಾಕ್ಯ ಏನಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಶುಕ್ರವಾರ ಏನು ಮಾತಾಡಿದ್ರು ಯಾವಾಗಲೂ ಏನೋ ಬೈದಿರ್ತೀವಿ, ಅದಕ್ಕೆ ಯಾವ್ದಾದ್ರು ಇಟ್ಕೊಂಡಿರ್ತೀವಿ, ಅದು ನಮ್ಮ ಕಿವಿಲೇ ಇಟ್ಕೊಂಡಿರ್ತೀವಿ, ತಲೆ ಇಟ್ಟಿರ್ತೀವಿ. ಆ ದೇವರ ವಾಕ್ಯದಲ್ಲಿ ಅನೇಕರು ಏನಾಗ್ಬಿಟ್ಟಿದೆ ದೇವರ ಮಕ್ಕಳೇ, ಸೈತಾನ ಮಂದ ಹೃದಯವನ್ನು ಮಂದ ಕಿವಿನ ಇಟ್ಟುಕೊಂಡಿದ್ದಾನೆ. ಎರಡನೇದಾಗಿ ನಾವು ಏನು ಮಾಡ್ತಿದ್ದೀವಿ ದೇವರ ಮಕ್ಕಳೇ, ದೇವರ ವಾಕ್ಯಗಳನ್ನು ಅನೇಕರಲ್ಲಿ ಯಾಕೆ ಬಿಡ್ತಾ ಇಲ್ಲ? ಅನೇಕರು ನೀವು ಎಷ್ಟೇ ವಾಕ್ಯ ಹೇಳ್ತಾ ಇಲ್ಲ, ಗಾರ್ಮೆಂಟ್ಸ್ ಅಲ್ಲಾಗ್ಲಿ ಕೆಲಸ ಮಾಡೋದ್ರಿಂದ ಎಲ್ಲರಿಗೂ ವಾಕ್ಯ ಹೇಳ್ತಾ ಇದ್ದೀರಾ, ಯಾಕೆ ಬಿಡ್ತಾ ಇಲ್ಲ ಅಂದ್ರೆ ಸೈತಾನ ಅವರ ಕಿವಿಗಳನ್ನು ತನ್ನ ವಶಕ್ಕೆ ಪಡ್ಕೊಂಡಿದ್ದಾನೆ. ಇದು ದೇವರ ಮಕ್ಕಳಲ್ಲೂ ಇದೆ. ಅನೇಕ ವಾಕ್ಯಗಳನ್ನ ಕೇಳ್ತೀವಿ, ಸಭೆಗೆ ಬರ್ತೀವಿ, ಎಲ್ಲ ನೀಡ್ತೀವಿ, ಆದ್ರೂ ಯಾರಿಗೋ ವಶವಾಗಿದ್ದೀವಿ. ಗಮನಿಸಿ, 3 ಪಾಸ್ಟ್ಗಳನ್ನ ಹೋಗ್ಬೇಕು. ಮೊದಲನೇದು ಬೇರೆ ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ತಾರಲ್ಲ, ಬೇರೆ ಆಶೀರ್ವಾದ, ಬೇರೆ ಫೈನಾನ್ಷಿಯಲ್ ಬಗ್ಗೆ ಮಾತಾಡ್ತಾರಲ್ಲ, ಅವ್ರ ಹತ್ರ ಹೇಳಿ ಸಿಸ್ಟರ್, ಅವ್ರ ಬಗ್ಗೆ ದುಡ್ಡು ಕಾಸು, ಬೇರೆ ದುಡ್ಡು ದುಡ್ಡು ಅಂತ ಮಾತಾಡ್ತಾರಲ್ಲ, ಅವರಿಂದ ದೂರ ಇದೆ. ಹೇಳಿರೋದು ದೇವ್ರ ಮಕ್ಕಳೇ, ನೀನ್ ಏನಾದ್ರೂ ಮಾಡ್ಕೋ, ನೀನು ಖಂಡಿಸದೆ ತಿಳಿಸಿದೆ, ನೀನ್ ಏನಾದ್ರೂ ಮಾಡ್ಕೋ, ಸಭೆಗೆ ಬಾ ಅಲ್ವಾ? ನೀನು ಸರಿ ಮಾಡದೆ, ನೀನು ಈ ತರ ಮಾಡ್ಬೇಡ, ಆ ತರ ಮಾಡದೆ, ಖಂಡಿಸಿ ನೀನು ಸರಿ ಮಾಡದೆ ಇರ್ತಾರಲ್ಲ, ಅವ್ರ ಹತ್ರ ಹೊಡಿಬೇಕು. ದೇವ್ರ ಮಕ್ಕಳೇ, ನಮ್ಮನ್ನ ಕೆಲವೊಂದು ವಿಷಯದಲ್ಲಿ ತಿದ್ದಬೇಕು. ಇಲ್ಲಾಂದ್ರೆ ದೇವ್ರ ಮಕ್ಕಳೇ ನಾವು ಸರಿ ಹೋಗೋದಿಲ್ಲ. ಅಂತ ಪಾಸ್ಟರ್ಗಳು ನಮಗೆ, ನೀವು ಒತ್ತದ ಚೋಳಿನ ಸಿಸ್ಟರ್, ಅಂತ ಪಾಸ್ಟರ್ಗಳು ನಮಗೆ ನಾವು ಸರಿ ಹೋಗ್ತೀವಿ. 3ನೇದು ದೇವ್ರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಬಿಟ್ಟು ಮಿಕ್ಕಿದ ಎಲ್ಲವನ್ನೂ ಹೇಳ್ತಾರಲ್ಲ, ಹಲ್ಲೆಲೂಯಾ. ಈ 3 ಪಾಸ್ಟರ್ಗಳಿದೆ, ಇದೆಲ್ಲ ವಸ್ತ್ರ ವಾಕ್ಯಗಳಿದೆ, ಸಿಂಪಲ್ ಆಗಿ ಹೇಳ್ತೇನೆ. 3 ಪಾಸ್ಟರ್ ದೂರ ಇದೆ. ಹಲ್ಲೆಲೂಯಾ. ಮೊದಲನೇದಾಗಿ ಫೈನಾನ್ಷಿಯಲ್, ದುಡ್ಡು 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 ಅಂತಾರಲ್ಲ, ಅವನ ಬೇಡ 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 ಅಂತ ದೂರ ಇದೆ. ಎರಡನೇದಾಗಿ ದೇವ್ರ ಮಕ್ಕಳೇ, ನಿನ್ನನ್ನು ಖಂಡಿಸದೇ ಇರ್ತಾರಲ್ಲ, ಸರಿ ಸಿಸ್ಟರ್, ನೀತಾ ಸರಿ ಸಿಸ್ಟರ್, ನೀವೇ ಸರಿ ಬ್ರದರ್ ಅಂತಾರಲ್ಲ, ಅವರಿಂದ. ಮೂರನೇದಾಗಿ ದೇವ್ರ ಮಕ್ಕಳೇ, ಕರ್ತನಾದ ಯೇಸು ಕ್ರಿಸ್ತನ ಬಿಟ್ಟುಬಿಟ್ಟು ಎಲ್ಲವನ್ನು ಹೇಳುವರಾಗಲ್ಲ ದೇವ್ರ ಮಕ್ಕಳೇ. ಈ ಚಿಂಕಿವಿನೂ ಸಹ ದೇವರ ವಾಕ್ಯದಲ್ಲಿ ನೋಡೋದಾದ್ರೆ 3ನೇ ಬೀಜ ಎಲ್ಲಿ ಬಿತ್ತುತ್ತಾರೆ? ಮೊದಲನೇ ಬೀಜ ಬಂಡೆ ಮೇಲೆ, ಎರಡನೇ ಬೀಜ ಮೊದಲನೇ ಬೀಜ ರಸ್ತೆ ಮೇಲೆ, ಎರಡನೇ ಬೀಜ ಬಂಡೆ ಮೇಲೆ, 3ನೇ ಬೀಜ ಚಿಂಕಿವಿ ಒಳ್ಳೆ ಪದೇ ಆಗಿರುತ್ತೆ. ಅದು ನಿನ್ನ ಏನಾಗ್ತದೆ? ಫೈನಾನ್ಷಿಯಲ್ ಮಾತಾಡ್ತಾ ಇದ್ರೆ, ಏನಾದ್ರು ಮಾಡ್ಕೊಳ್ಳಿ ದೇವರ ಆಶೀರ್ವದಿಸ್ತಾನೆ ಅಂತ ಮಾತಾಡ್ತಾ ಇದ್ರೆ, ಒಂದು ವೇಳೆ ಏನಾಗುತ್ತದೆ, ಆ ಆಶೀರ್ವಾದವು ನಿನಗೆ ಶಾಪವಾಗಿ ಪರಿವರ್ತಿಸುತ್ತೆ. ಯೆರೆಮೀಯನ ಪುಸ್ತಕದಲ್ಲಿ ಹೇಳ್ಬೇಕಾದ್ರೆ, ನೆಬೂಕದ್ನೆಚ್ಚರ್ ರಾಜ ಬರ್ತಾನೆ ಅಂತ ಆ ಪ್ರವಾದಿ ಹೇಳ್ಬೇಕಾದ್ರೆ, ಅನೇಕ ಪ್ರವಾದಿಗಳು ಹೇಳ್ತದೆ, ನಿನಗೆ ಸಮಾಧಾನ ಇರ್ತದೆ ಅಂತ ಹೇಳ್ತಾರೆ ದೇವರ ಮಕ್ಕಳೇ. ಒಂದಿನ ರಾಜ ಬರ್ತಾನೆ, ಎಲ್ಲವನ್ನು ಸಂಹಾರ ಮಾಡಿ. ನನಗೆ ಬೇಕವರು ಎಂತವ್ರು ಬೇಕು? ನನಗೆ ದಾವೀದನ ಹೇಳ್ತಾನೆ, ನನಗೆ ಹೊಡೀಲಿ, ದೇವ ಸೇವಕರು ನನಗೆ ಹೊಡೀಲಿ, ಅದು ನನ್ನ ತಲೆಗೆ ಏನಿರ್ತದೆ? ಎಣ್ಣವಾಗಿರುತ್ತೆ, ಅಭಿಷೇಕ ತೈಲವಾಗಿರ್ತದೆ. ಹಲ್ಲೆಲೂಯಾ. ದೇವರ ಮಕ್ಕಳ ಅನೇಕ ಸಮಯದಲ್ಲಿ ದೇವರ ಮಕ್ಕಳಾದ ನಾವುಗಳು ದೇವರ ಮಕ್ಕಳ ಖಂಡಿಸಿ ಇದು ಮಾಡೋದನ್ನ ಕಲ್ತ್ಬೇಕು ದೇವರ ಮಕ್ಕಳಿಗೆ. ಅವಾಗ ನಾವು ಆಶೀರ್ವಾದ ಮಾತ್ರ ಬಲವಾಗಿರ್ತೀವಿ. 3ನೇದು ದೇವರ ಮಕ್ಕಳೇ ಆಯ್ತು, 3 ವಿಷಯಗಳಾಯ್ತು. 4ನೇದು ದೇವರ ಮಕ್ಕಳೇ ತಿಳಿದುಕೊಳ್ಳೋ ವಿಷಯ ಅನ್ನೋದು ದೇವರ ಮಕ್ಕಳೇ, ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 5ನೇ ವಾಕ್ಯ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ. ದೇವರ ಮಕ್ಕಳೇ, ನಿಮಗೆ ಎಂತ ಕಿವಿ ಬೇಕಾದ್ರೆ ದೇವರ ಮಕ್ಕಳೇ, ಕಿವಿ ತೆರೆಯುವ ಕಿವಿ ಬೇಕು ದೇವರ ಮಕ್ಕಳೇ. ನಿನ್ನ ಕಿವಿ ಎಂತದಾಗಿರಬೇಕು? ತೆಗೆದಿರುವ ಕಿವಿ ಆಗಿರಬೇಕು ದೇವರ ಮಕ್ಕಳೇ. ದೇವರ ವಾಕ್ಯಕ್ಕೆ ಯಾವಾಗಲೂ ತೆಗೆದಿರುವ ಕಿವಿ ಆಗಿರಬೇಕು. ಪ್ರಾರ್ಥನೆಗೆ ತೆಗೆದಿರುವ ಕಿವಿ ಆಗಿರಬೇಕು. ದೇವರ ವಾಕ್ಯವನ್ನು ತಿಳಿದುಕೊಳ್ಳುವ ಕಿವಿ ಆಗಿರಬೇಕು ದೇವರ ಮಕ್ಕಳೇ. ದೇವರ ವಾಕ್ಯದಲ್ಲಿ ಹೇಳುವುದಾದ್ರೆ, ನೀನು ಮಾತಾಡುವ ಪ್ರತಿಯೊಂದು ವಿಷಯಗಳನ್ನು ದೇವರು ಗಮನಿಸ್ತಾ ಇರ್ತಾರೆ.
ನೀನು ಸಹ ನಿನ್ನ ಗಮನವನ್ನು ದೇವರ ವಾಕ್ಯಕ್ಕಾಗಲಿ ದೇವರ ವಿಷಯದಲ್ಲಿ ತೆರೆದಿವನಾಗಿರುವುದಾದರೆ ನೀನು 30, 60, 100 ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ತಿಳ್ಕೊಳ್ಳಿ ದೇವರ ಮಕ್ಕಳೇ, ವಾಕ್ಯದಲ್ಲಿ ನೋಡುವುದಾದ್ರೆ ನಾವು ದೇವರ ಮಕ್ಕಳೇ ಇನ್ನ ಡೆವಲಪ್ ಆಗದೇ ಇರೋ ಕಂಟ್ರಿಗಳಾಗಿತ್ತು ದೇವರ ಮಕ್ಕಳೇ. ಕೆಲವೊಂದು ಈ ವಾಕ್ಯ ಲಿಟರೇಚರ್ ದೇವರ ಮಕ್ಕಳೇ ಯಾವಾಗ ಟ್ರಾನ್ಸ್ಲೇಷನ್ ಮಾಡಿ ಎಲ್ಲಾ ಜಾಗದಲ್ಲಿ ಹೋಯ್ತೋ ದೇವರ ಮಕ್ಕಳೇ, ವಾಕ್ಯ ಇತಿಹಾಸ ಹೇಳ್ತದೆ, ಎಲ್ಲವೂ ಸಹ ಡೆವಲಪ್ಡ್ ಆಗುತ್ತಂತೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇದೇನ ದೇವರ ಮಕ್ಕಳೇ, ಡೆವಲಪ್ಡ್ ಕಂಟ್ರಿ ಆಗೋಯ್ತಂತೆ ದೇವರ ಮಕ್ಕಳೇ. ಇನ್ನ ಕಿವಿ ತೆರೆಯೋದಾಗಿದೆ ಯೋಚನೆ ಮಾಡಿ, ಇನ್ನ ಕಿವಿ ತೆರೆಯೋದಾಗಿದೆ ಯೋಚನೆ ಮಾಡು. ಒಳ್ಳೆ ನೆಲದಲ್ಲಿ ಬಿತ್ತಂತ ಬೀಜವಾಗಿರ್ತಾ ಯೋಚನೆ ಮಾಡಿದ ಮಕ್ಕಳೇ, ನಿನ್ನ ಕಿವಿನ ತೆಗಿಬೇಕು. ಒಂದ್ ವೇಳೆ ಯೋಚನೆ ಮಾಡಿದ್ರೆ ಮಕ್ಕಳೇ, ನಿನ್ನ ಕಿವಿ ಮಂದವಾಗಿದೆಯಾ, ನಿನ್ನ ಕಿವಿ ಇಚ್ಚಿ ಕಿವಿ ಆಗಿದೆಯಾ, ಎಲ್ಲವನ್ನು ಕೇಳಿಸುವ ಕಿವಿ ಆಗಿದೆಯಾ? ಮೂರನೇದಾಗಿದೆಯಾ ಮಕ್ಕಳೇ, ನಿನ್ನ ಕಿವಿ ಗುಲಾಮತ್ವದಲ್ಲೇ ಇದೆಯಾ? ಎಲ್ಲವನ್ನು ತೆಗೆದಾಕಿ ದೇವರಿಗೆ ನೀವು ಒಪ್ಪಿಸಿಕೊಳ್ಳಿ. ದೇವರಿಗೆ ನಿಮ್ಮ ಕಿವಿಗಳನ್ನು ತೆಗೆಯುವರಾಗಿರಿ. ಹಲ್ಲೆಲೂಯಾ. ದೇವರಿಗೆ ಕಿವಿಗಳನ್ನು ತೆರೆಯುವರಾಗಿರಿ. ದೇವರ ವಾಕ್ಯದಲ್ಲಿ ನೋಡುವುದಾದ್ರೆ ಸಾಮ್ಯೇಲ ಪುಸ್ತಕದಲ್ಲಿ ದೇವರು ಹೇಳ್ತಾರೆ, ಸಾಮ್ಯೇಲ ಸಾಮ್ಯೇಲ ಅಂತ ಕರೀತಾರೆ. ಯಾರನ್ನ? ದೇವರು ಸಾಮ್ಯೇಲನ ಕರೀತಾರೆ. ಮಗುವಾದ ಸಾಮ್ಯೇಲನ ಸಾಮ್ಯೇಲ ಸಾಮ್ಯೇಲ ಅಂತ ಕರೀತಾರೆ. ಆತನು ಕಿವಿ ಕೊಡೋದಿಲ್ಲ ದೇವರ ಮಕ್ಕಳೇ. ತಿರ್ಗಾ ಸಾಮ್ಯೇಲ ಸಾಮ್ಯೇಲ ಅಂತ ಕರೀತಾರೆ. ಆತನು ಓಡೋಗಿ ಎಲಿಯ ಹತ್ರ ಹೋಗ್ತಾರೆ, ತಾತನ ಹತ್ರ ಹೋಗಿ ಕೇಳ್ತಾರೆ, ಯಾರೋ ಕರೀತಾ ಇದ್ದಾರೆ, ನೀನಾ ಕರೆದಿದ್ದು ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಕರೆದಿಲ್ಲ. ತಿರ್ಗಾ ಕರೆದಿದ್ದ ತಕ್ಷಣ ಹೋಗಿ ಕೇಳಿದಾಗ ಏನಿ ತಾತನ ಗೊತ್ತಾಗ್ತದೆ, ಇದು ನನ್ನ ದೇವರು ಕರೆದಿದ್ದಾರೆ. ಅಯ್ಯೋ ಇದ್ದೇನೆ, ನಿನ್ನ ದಾಸನು ನಾನು ಇದ್ದೇನೆ ಅಂತ ಒಪ್ಪಿಸಿಕೊಡು ಅಂತ ಹೇಳಿದಾಗ ಆತನು ನೆಕ್ಸ್ಟ್ ಟೈಮ್ ಕರೆದಾಗ ಅದೇ ಹೇಳ್ತಾನೆ ದೇವರ ಮಕ್ಕಳೇ, ನಿನ್ನ ದಾಸನು ಇದ್ದೇನೆ ಅಂದಾಗ ದೇವರು ಅವನ ಕಿವಿಗಳನ್ನು ತೆರೆದಾಗ ಅವನ ದೇವರೊಟ್ಟಿಗೆ ಮಾತಾಡ್ತಾರೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇವತ್ತು ದೇವರು ಪ್ರತಿಯೊಬ್ಬರಿಗೆ ಮಾತನಾಡಿ ಉನ್ನತದಲ್ಲಿ ನಡೆಸೋದಕ್ಕೆ ಸಾಧ್ಯವಾಗಿದೆ ದೇವರ ಮಕ್ಕಳೇ. ನಿನ್ನ ಕಿವಿಗಳನ್ನು ದೇವರಿಗೋಸ್ಕರ ತೆಗೆದಿದೆ ಯೋಚನೆ ಮಾಡಿ. ದೇವರು ಇವತ್ತು ಸಾಮ್ಯೇಲ ಸಾಮ್ಯೇಲ ಅಂತ ಕರೀತಾ ಇಲ್ಲ, ನಿಮ್ಮನ್ನು ಕರೀತಾ ಇದ್ದಾರೆ, ನಿಮ್ಮನ್ನು ಕರೀತಾ ಇದ್ದಾರೆ. ನಿಮ್ಮ ಕಿವಿಗಳನ್ನು ತೆಗೆಯುವುದಾದರೆ ದೇವರು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ನೀವು ಗೊತ್ತಾಗಲ್ಲ, ದೇವರೇ ಕರೀತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಗೊತ್ತಾದಾಗ ಯಾರ ತಗೊಳ್ದ ಎಲ್ಲಿ, ಯಾರ ತಗೊಳ್ದ ಸಾಮ್ಯೇಲ ಸಾಮ್ಯೇಲ ಅಂತ ಯಾರ ತಗೊಳ್ದ? ಮಕ್ಕಳೇ, ನಿಮ್ಮ ಸಭೆ ನಿಮ್ಮ ಯಾಜಕರನ್ನು ಕುರಿತಿರುವುದಾದರೆ ಆತನ ಗೊತ್ತು ನಿಮ್ಮನ್ನು ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗುವಾಗ, ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಂತ ಗೊತ್ತು. ಆ ತರ ನಿಮ್ಮನ್ನ ಕರ್ಕೊಂಡೋಗ್ತಾರೆ ದೇವರ ಮಕ್ಕಳೇ. ಆಗ ನಿನ್ನ ಕಿವಿ ಆ ಸಾಮ್ಯೇಲು ಹೇಳಿರುವ ಪ್ರವಾದನೆಗಳು ಯಾವುದು ಬಿದ್ದೋಗಿಲ್ಲ. ರಾಜರನ್ನು ನೇಮಿಸ್ತಾನೆ, ಅರಸರನ್ನು ನೇಮಿಸ್ತಾನೆ, ರಾಜರಿಗೆ ಖಂಡಿಸಿ ಮಾತಾಡ್ತಾನೆ. ಅದು ಮಾತ್ರವಲ್ಲ, ಅವನನ್ನು ಬೇಡ ಅಂದಾಗ ದೇವರೇ ಸ್ವತಃ ವ್ಯರ್ಥ ಮಾಡ್ತಾರೆ. ನಿನ್ನ ಬೇಡ ಅಂದಿಲ್ಲ, ನನ್ನನ್ನ ಬೇಡ ಅಂದಿದ್ದಾರೆ ಅಂತ ಹೇಳ್ತಾರೆ ದೇವರ ಮಕ್ಕಳೇ. ನೀನು ಯಾವಾಗ ತೆರೆಯುವ ಕಿವಿಯಾಗಿರ್ತೀವ ದೇವರ ಮಕ್ಕಳೇ, ನಿನ್ನ ಕಿವಿಗಳು ಯಾವಾಗ ತೆರೀತೈತೋ ಆಗ ನೀನು ನಿನ್ನ ಜೀವಿತದಲ್ಲಿ 60, 30, 60, 100 ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ ನೋಡಿ ದೇವರ ಮಕ್ಕಳೇ, ನಿಮ್ಮ ಕಿವಿಗಳು ತೆರೆದೈತಾ ಯೋಚನೆ ಮಾಡಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಿಮ್ಮ ಕಿವಿಗಳು ತೆರೆದೈತಾ ಅಂತ ಯೋಚನೆ ಮಾಡಿ. ಒಂದ್ ವೇಳೆ ತೆರೆದಿಲ್ಲ ಅಂದ್ರೆ ದೇವರ ಕರೆಗಳು ಒಪ್ಪಿಸಿಕೊಡಿ, ದೇವರ ಕರೆಗಳು ಒಪ್ಪಿಸಿಕೊಡಿ. ನಿಮ್ಮ ಕಿವಿಗಳನ್ನು ತೆಗೆಯುವಂತೆ ದೇವರು ಮಾಡ್ಕೊಡ್ತಾರೆ ದೇವರ ಮಕ್ಕಳೇ. ಮೀನಿಲ್ಲದೆ, ಮೀನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಮೀನು ಸಗಿದ ಪೇತ್ರನಿಗೆ ದೇವರು ಹೇಳ್ತಾರೆ, ನಿನ್ನ ಮೀನನ್ನು ನಿನ್ನ ಬಲೆಯನ್ನು ಅಲ್ಲಿ ಹಾಕು ಅಂತ ಹೇಳ್ತಾರೆ. ಅಲ್ಲಿ ಹಾಕಿದ ತಕ್ಷಣ ಪೇತ್ರನಿಗೆ ದೇವರ ಮಕ್ಕಳೇ ಬಲೆ ಅರ್ಧವಷ್ಟು ಮೀನು ಸಿಕ್ತು ದೇವರ ಮಕ್ಕಳೇ. ನಿನ್ನ ಕಿವಿಗಳನ್ನು ಆತರ ಕರ್ತನಾದ ಡೈರೆಕ್ಷನ್ಗೆ ನೀನು ಒಪ್ಪಿಸಿಕೊಡು. ನೀನು ಸಿಗದೇ ಇರೋ ಜಾಗದಲ್ಲಿ ಸಿಗುವಂತೆ ದೇವರು ಮಾಡ್ತಾರೆ. ಅಲ್ಲಿಗೆ ಬಿಟ್ಟಿಲ್ಲ ಪೇತ್ರನನ್ನು ದೇವರ ಮಕ್ಕಳೇ. ದೇವರು ಹೇಳ್ತಾರೆ, ನೀನು ಮನುಷ್ಯನನ್ನು ನೀನು ಮೀನನ್ನು ಹಿಡಿಯೋರಲ್ಲ, ಮನುಷ್ಯನನ್ನು ಹಿಡಿಯುವಂತೆ ಮಾಡ್ತೀರಿ. ಎಲ್ಲವನ್ನು ಬಿಟ್ಟು ಆತನು ಮನುಷ್ಯರಿಂದ ಹಿಡಿಯುವಂತಾನೆ, ದೇವರಿಂದ ಹೋಗ್ತಾನೆ ದೇವರ ಮಕ್ಕಳೇ. ಕರ್ತನಾದ ಯೇಸು ಕ್ರಿಸ್ತನ ದೇವರ ಮಕ್ಕಳೇ. ಅದು ಮಾತ್ರವಲ್ಲ ದೇವರ ಮಕ್ಕಳೇ, 3 ದಿನಗಳ ಕಾಲ ದೇವರ ಸಮೂಹದಲ್ಲಿ ಕೂತು ದೇವರ ವಾಕ್ಯಗಳನ್ನು ಕಿವಿಗೊಡ್ತಾ ಇದ್ದ ಮನುಷ್ಯರ ಮಧ್ಯದಲ್ಲಿ ದೇವರು ಏನ್ ಮಾಡ್ತಾರೆ, 5,000 ಜನಕ್ಕೆ ದೇವರು ಪೋಷಣೆ ಮಾಡಿ ಆತ್ಮಿಕ ಮತ್ತು ಶಾರೀರಿಕವಾದ ಊಟವನ್ನು ಕೊಟ್ಟು ದೇವರು ಹೇಳ್ತಾರೆ, ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ. ಹಲ್ಲೆಲೂಯಾ. ಕಿವಿ ಉಳ್ಳವನು ಕೇಳಲಿ. ಹಲ್ಲೆಲೂಯಾ. ಕಿವಿ ಉಳ್ಳವನು ಕೇಳಲಿ. ದೇವರ ಮಕ್ಕಳೇ, ಗಮನಿಸಿ ನೋಡಿ, ನಮ್ಮಲ್ಲಿ ಎಂಥ ಕಿವಿ ಇದೆ ಅಂತ ಯೋಚನೆ ಮಾಡಿ, ಎಂಥ ಕಿವಿ ಇದೆ ಯೋಚನೆ ಮಾಡಿದ್ರು ದೇವರ ಮಕ್ಕಳೇ. ಓದೋದ್ರಲ್ಲಿ ಕೆಲವರಿಗೆ ಆದಷ್ಟು ಎಷ್ಟು ಓದಿದ್ರು ಅವ್ರಿಗೆ ತಲೆಗೆ ಯಾಕೆ ಬರಲ್ಲ, ಯಾಕೆ ಬಗಲ್ಲ, ಯಾಕೆ ಬಗಲ್ಲ ಅಂದ್ರೆ ದೇವರ ಮಕ್ಕಳ ಅವ್ರು ಲೌಕಿಕ ವಿಷಯಗಳಲ್ಲಿದ್ದಾರೆ, ದೇವರ ವಿಷಯದಲ್ಲಿ ಬಲವಾಗಿಲ್ಲ. ಯಾವಾಗ ದೇವರ ವಿಷಯದಲ್ಲಿ ಬಲವಾಗಿರ್ತಾರೋ, ದೈವಿಕ ಕಾರ್ಯದಲ್ಲಿ ಬಲವಾಗಿರ್ತಾರೋ, ಆಟೋಮೆಟಿಕ್ ಆಗಿ ದೇವರ ವಾಕ್ಯ ವಾಗ್ದಾನ ಮಾಡ್ತೈತೆ. ಅವರಿಗೆ ಆತ್ಮೀಯ
ಆತ್ಮೀಕ ವಿಷಯದಲ್ಲಿ ಬೆಳವಣಿಗೆ ಹೊಂದುವಂತೆ ಎಲ್ಲಾ ವಿಷಯದಲ್ಲಿ ಬೆಳವಣಿಗೆ ಮಾಡ್ತಂತ ದೇವರು ವಾಗ್ದಾನ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ವಾಕ್ಯ ಹೇಳ್ತದೆ, ಜ್ಞಾನ ಕಡಿಮೆ ಇದೆ ನಾನು ಕೇಳಿಕೋ, ವಿಶೇಷವಾದ ಜ್ಞಾನದಿಂದ ತುಂಬಿಸ್ತೀನಿ ಅಂತ ಹೇಳ್ತಾರೆ. ಮಕ್ಕಳೇ, ಹೀಗೆ ಸಾಂಗಲ್ಲ ಹೇಳ್ತಾರಲ್ಲ, ಇದೋ ನಿನ್ನ ದಾಸ ನನ್ನ ಕಿವಿಯನ್ನು ತೆಗೆದಿದ್ದೇನೆ ಅಂತ ಪ್ರತಿಯೊಬ್ಬರು ತೆಗೆಯುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ 30, 60, 100 ಆಶೀರ್ವಾದ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯನ ಪುಸ್ತಕ 50ನೇ ಅಧ್ಯಾಯ 4ರಿಂದ 5 ವಾಕ್ಯ ಪ್ರತಿಯೊಬ್ಬರು ಓದುವರಾಗಿದೆ. ಬಳಲಿ ಹೋದವರನ್ನು ಹಾ. ಮಾತುಗಳಿಂದ ಸುಧಾರಿಸುವುದಕ್ಕೆ ಹಾ. ನಾನು ಬಲ್ಲವನಾಗುವಂತೆ ಹಾ. ಕರ್ತನಾದ ಯೆಹೋವನು ಹಾ. ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಹಾ. ಬೆಳಗು ನನ್ನನ್ನು ಎಚ್ಚರಿಸಿ ಹಾ. ಶಿಕ್ಷಿತರಂತೆ ನಾನು ಕೇಳುವ ಹಾಗೆ ಹಾ. ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. ಹಾ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ. ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ. ನನ್ನ ಕಿವಿಯನ್ನು ತೆರೆದಿದ್ದಾನೆ. ನಾನು ಎದುರು ಬೀಳಲಿಲ್ಲ, ಎದುರು ಬೀಳಲಿಲ್ಲ. ವಿಮುಖನಾಗಲೂ ಇಲ್ಲ. ಆಮೇಲೆ ನಾನು ಎದುರು ಬೀಳಲಿಲ್ಲ, ನಾನು ಏನಾಗೋದಿಲ್ಲ, ವಿಮೋಖನಾಗಲಿ. ಎಲ್ಲ ಕಣ್ಗಳು ಮುಚ್ಚಿ ಕೈಗಳು ಜೋಡಿಸಿದ್ದೇನೆ ಮಕ್ಕಳಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಬ್ಬರು ಸಹ ಕಣ್ಗಳು ಮುಚ್ಚಿ ಕೈಗಳನ್ನು ಜೋಡಿಸುವರಾಗಿರ್ರಿ. ಹಲ್ಲೆಲೂಯಾ. ದೇವರ ಹತ್ರ ಕೇಳುವರಾಗಿರ್ರಿ. ದೇವರೇ, ನನ್ನ ಕಿವಿಗಳನ್ನು ತೆಗೆಯುವಂತೆ ಮಾಡಪ್ಪ, ನನ್ನ ಕಿವಿಗಳನ್ನು ತೆಗೆಯುವಂತೆ ಮಾಡಪ್ಪ. ನಾನು ಬಿಡೋದಿಲ್ಲ, ನಾನು ವಿಮೋಖನಾಗೋದಿಲ್ಲ. ನಾನು ಬಿಡೋದಿಲ್ಲ, ನಾನು ವಿಮೋಖನಾಗೋದಿಲ್ಲ. ನೀನು ನನಗೆ ಇವತ್ತು ದೇವರ ವಾಕ್ಯದಲ್ಲಿ ಕಿವಿಯಂತ ವಿಷಯಗಳನ್ನು ಕೊಟ್ಟುವುದಾದರೆ ನಾನು ಆರೋಗ್ಯ ಮತ್ತು ಆಶೀರ್ವಾದವಾಗಿರ್ಬೇಕು ಅಂತ ಈ ವಿಷಯಗಳನ್ನು ಕೊಟ್ಟಿದ್ಯಪ್ಪ. ಒಂದು ವೇಳೆ ನಮ್ಮಲ್ಲಿ ತೀಟಿ ಕಿವಿಯುಳ್ಳವರಾಗಿದ್ದಾರೆ, ಇವತ್ತು ಅದನ್ನು ತೆಗೆದಾಕಪ್ಪ. ನಮ್ಮ ಕಿವಿ ಆಗದು ಗುಲಾಮತನದಲ್ಲೈತ, ತೆಗೆದಾಕಪ್ಪ. ನಮ್ಮ ಕಿವಿಯಲ್ಲಿ ಏನಾದರೂ ಕಲ್ಲಾದ ಹೃದಯ ಇರುವುದಾದರೆ ತೆಗೆದಾಕಪ್ಪ. ಮಕ್ಕಳೇ, ಯಾರು ತಲೆ ಬಗ್ಗಿಸಿದ್ದೀರಾ, ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಡುತ್ತೇವೆ. ಪರಿಶುದ್ಧನೆ ಮನೋತ ದೇವರೇ, ಕೊಟ್ಟಂತ ವಾಕ್ಯಗಳಿಗೋಸ್ಕರ ನಾಮವನ್ನು ಕೊಂಡಾಡುತ್ತೇನೆಪ್ಪ. ಅನೇಕರು ಉನ್ನತವಾಗಿದ್ದಾರಪ್ಪ. ಇನ್ನು ಅನೇಕ ವಾಕ್ಯಗಳನ್ನು ಕೇಳೋದು ತನ್ನ ಜೀವಿತವನ್ನು ಮಾರ್ಪಾಡಿಲ್ಲದೆ ಇದ್ದಾರಪ್ಪ. ಅವರೊಟ್ಟಿಗೆ ನೀನು ಮಾತಾಡಿದಕ್ಕೋಸ್ಕರ ನಿನ್ನ ನಾಮವನ್ನೇ ಕೊಂಡಾಡುತ್ತೇನೆಪ್ಪ. ಹೌದಪ್ಪ, ನಾನು ಆನ್ಲೈನ್ ಅನ್ನು ಸಹ ಮಾತಾಡ್ತಾ ಇದ್ದೀನಪ್ಪ. ಆನ್ಲೈನ್ ಅಲ್ಲಿ ಕೇಳುತ್ತಿರುವ ಪ್ರತಿಯೊಬ್ಬರ ಹೃದಯವನ್ನು ನೀನು ಓಪನ್ ಮಾಡಪ್ಪ. ಮಂದ ಹೃದಯವನ್ನು, ಮಂದ ಕಿವಿಯನ್ನು ತೆರೆಯುವಂತೆ ಮಾಡಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡ. ಬರಿದಾದ ಜೀವಿತವನ್ನು ಮಾರ್ಪಡಿಸಪ್ಪ. ನಿನ್ನಲ್ಲಿ ಆಶೀರ್ವಾದ ಕೃಪೆಯಲ್ಲಿ ನಿಲ್ಲುವಂತೆ ನೀನು ಕೃಪೆ ಮಾಡಿಕೊಡಪ್ಪ. ನೀನು ಮಾಡಿಕೊಡೋದಕ್ಕೋಸ್ಕರ ಸ್ತೋತ್ರ. ಕೇಳುವವರೆಲ್ಲ ಧನ್ಯರಾಗಿದ್ದಾರೆ ಅಂತ ದೇವರು ಮಾತು ಹೇಳಿದರು. ಅಪ್ಪ, ಇಲ್ಲಿ ಯಾರ್ಯಾರು ನಿನ್ನ ಕಿವಿಗೆ ಹೋಗೊಟ್ಟಿದ್ದಾರೋ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಪ್ಪ. ಹೌದು ರಾಜ, ಕೆಲವರು ಇಲ್ಲೂ ಇದ್ರು ಸಹ ಹೇಗೆ ಬೇಗ ಮುಗಿದಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರಲ್ಲ, ಅವರನ್ನು ಸಹ ನೀನು ಮುಟ್ಟಪ್ಪ. ಅವರನ್ನು ಸಹ ಮುಟ್ಟಪ್ಪ. ಮುಟ್ಟಿ ಅವರ ಕಿವಿಗಳನ್ನು ಸರಿ ಮಾಡಿಬಿಡ. ಇನ್ಮೇಲೆ ಮಾತಾಡುವ ಮಾತುಗಳು ಅವರ ಹೃದಯದಲ್ಲಿ ಕಾರ್ಯ ಆಗಲಪ್ಪ, ಕಾರ್ಯ ಮಾಡಪ್ಪ. ಅಲ್ಲಿ ಮಾಡಿಕೊಡೋದಕ್ಕೋಸ್ಕರ ಸ್ತೋತ್ರ. ನಾನು ನೆನೆಸ್ತೀನಿ, ನೀನು ಪ್ರತಿಯೊಬ್ಬರೊಟ್ಟಿಗೂ ಸಹ ಮಾತಾಡ್ತಾ ಇದೆಯಪ್ಪ. ಪ್ರತಿಯೊಬ್ಬರನ್ನು ಬಲಪಡಿಸ್ತಾ ಇದೆಯಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾ ಇದೆಯಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವಾದ ಕೃಪೆಯಿಂದ ಕೃಪೆಗೆ ನಡೆಸಿಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ನಿನ್ನ ನಾಮವನ್ನೇ ಕೊಂಡಾಡುತ್ತೇನೆ. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ನಿಮ್ಮ ಒಟ್ಟಿಗೆ ಮಾತಾಡಿದರೆ ಅನ್ಕೊಂಡಿದ್ದೇನೆ ದೇವರು. ಹಲ್ಲೆಲೂಯಾ. ಎಂದು ಕಾಣಿಕೆ ಭಾಗಕ್ಕೋಸ್ಕರ ಪ್ರಾರ್ಥನೆ ಹಾಡಿಕೊಳ್ಳೋಣ.